ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ವಾಕ್ಯದ ಮುಖಾಂತರ ಮಾತನಾಡಬಹುದಾನೆ. ಈ ವಾಕ್ಯದ ಅಡಕವಾಗಿರುವ ಗುಪ್ತ ವಿಷಯಗಳನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸಲಿಕ್ಕೆ ನನ್ನ ವಿಷಯದ ಜ್ಞಾನವನ್ನು ವಿವೇಕವನ್ನು ನನಗೆ ಅನುಗ್ರಹಿಸಬಹುದಾಗಿದೆ. ಇವಾಗ ಇರುವ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಇವಾಗ ಕಾರ್ಯವಾಗಬೇಕು. ಅವರ ಜೀವಿತದಲ್ಲಿ ಬಿಡುಗಡೆ, ಅವರ ಆತ್ಮೀಯ ಜೀವಿತದಲ್ಲಿ ಉತ್ತೇಜನ, ಅವರ ಆತ್ಮಿಕ ಕೀಲುಗಳು ತೆರೆಯುವಂತೆ ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೆನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 verse 22. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ದೇವರ ಆತ್ಮನು ಅತಿ ಸ್ಪಷ್ಟವಾಗಿದೆ. ಅನೇಕರು ಇವತ್ತು ದೇವರ ಮೋಸ ಹೋಗ್ತಾರೆ. ಯಾಕಂದ್ರೆ ಏನಿದೆ, ವಾಕ್ಯದ ಪ್ರಕಾರ ನಡೆಯುವವರು ಆಗಬೇಕು, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ಮೋಸಗೊಳಿಸಬೇಡಿ. ಅದಾಗ್ತದೆ ದೇವರ ಆತ್ಮನು ಸಭೆಯಲ್ಲಿ ಅತಿ ಸ್ಪಷ್ಟವಾಗಿ ಸಂದೇಶದ ಮುಖಾಂತರ, ಪ್ರವಾದನೆ ಮುಖಾಂತರ, ಬೈಬಲ್ ಸ್ಟಡಿ ಮುಖಾಂತರ, ಉತ್ತೇಜನ ವಾಕ್ಯದ ಮುಖಾಂತರ ಪವಿತ್ರಾತ್ಮನು ಅತಿ ಸ್ಪಷ್ಟವಾಗಿ ಮಾತನಾಡುವವನು ಆಗಿದ್ದಾನೆ. ಕೆಲವು ಸಂದರ್ಭ ದೇವರು ವೈಯಕ್ತಿಕವಾಗಿ ಕನಸಿನಲ್ಲಿಯೂ ಮಾತನಾಡುವನಾಗಿದ್ದಾನೆ. ಕೆಲವು ಸಂದರ್ಭದ ಪ್ರತಿದಿನ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರ ಮಾತನಾಡುವ ಮಗನಾಗಿದೆ. ಇಲ್ಲಿ ಯಾಕೋಬನೇ ದೇವರ ಆತ್ಮನ ಸ್ವರವನ್ನು ಕೇಳಿಕೊಂಡು ಯಾರು ಕೇಳಿಕೊಂಡು ನಡೆದಲೋ ಅವರು ಮೋಸ ಹೋಗ್ತಾರೆ. ದೇವರ ಮಾತನಾಡ್ತಾನೆ, ದೇವರ ಸ್ವರ ಕೇಳ್ತೀರಿ, ಕೇಳಿ ಒಂದು ವೇಳೆ ಅದನ್ನು ಕೈಕೊಂಡು ನಡೆದಿದ್ದರೆ ನೀವು ಮೋಸ ಹೋಗ್ತೀರಿ. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ಈ ಮೋಸ ಹೋಗದಾಗೆ ಏನು ಮಾಡಬೇಕು, ಅದನ್ನು ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ನಿಮಗೆ ಅನೇಕ ಸಂದರ್ಭದಲ್ಲಿ ನಮಗೆ ವಿವರಿಸಲಾಗಿದ್ದೇನೆ. ನಾವು ನೋಡುವ ಫಸ್ಟ್ ನೋಡುವ ಪಾಪವು ನಮ್ಮನ್ನು ಮೋಸ ಮಾಡದಂತೆ ನಾವು ಎಚ್ಚರ ಉಳ್ಳವರಾಗಬೇಕು. ಪುನಃ ಪಾಪವು ನಮ್ಮನ್ನು ಮೋಸ ಮಾಡದಂತೆ ಎಚ್ಚರ ಉಳ್ಳವರಾಗಬೇಕು. ರೋಮಾಪುರದವರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 11ರಿಂದ 13 ವಾಕ್ಯ. Romans chapter 7 verse 11 to 13 verse. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನಮ್ಮನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಕೇಳಿಬಿಡ್ರೆ ಅಪ್ಪದೊಳಗೆ ಹೇಗೆಂದರೆ ಪಾಪವು ಆಜ್ಞೆಯ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಇದರ ಅರ್ಥ ನೆನಪಿದ್ರೆ ಪಾಪ ಎಂದರೆ ಇದರ್ಥ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗೆ ಅವಿಧೇಯರಾಗುವುದೇ ಪಾಪ. ಪಾಪದಲ್ಲಿ ದೊಡ್ಡ ಪಾಪ ಮತ್ತು ಸಣ್ಣ ಪಾಪ ಇಲ್ಲ. ಪಾಪ ಎಂದರೇನು? ದೇವರು ಹರಡುವಿಕೆಯಲ್ಲಿ ದಶಾಜ್ಞೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಆ ದಶಾಜ್ಞೆಗೆ ಇನ್ನು 1000 ಆಜ್ಞೆಯನ್ನು ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ 10 ಆಜ್ಞೆ ಅಲ್ಲ, ಹೊಸ ಒಡಂಬಡಿಕೆ 1000ಕ್ಕಿಂತಲೂ ಜಾಸ್ತಿ ಆಜ್ಞೆ ಕೊಡಲ್ಪಟ್ಟಿದೆ. ಈ ಆಜ್ಞೆ ಗೊತ್ತುಂಟು, ನನ್ನ ಮನಸ್ಸುತ್ತದೆ, ಈ ಆಜ್ಞೆ ನನ್ನ ವಿಧೇಯನಾಗಬೇಕೆಂದು ನನ್ನ ಮನಸ್ಸುತ್ತದೆ. ಆದರೂ ಗೊತ್ತಿದ್ದುಕೊಂಡು ಯಾವುದರ ಆಜ್ಞೆ ಅವಿಧವಾಗುತ್ತಾರೆ ಅದು ಪಾಪವು ವಂಚಿಸುತ್ತದೆ ಎಂಬುದಕ್ಕೆ ಅನೇಕರು ವಾಕ್ಯ ಅವರಿಗೆ ಗೊತ್ತುಂಟು. ಇದು ಮಾಡಬಾರದು, ಇದು ನೋಡಬಾರದು, ಇದು ಮುಟ್ಟಬಾರದು, ಇದು ಪಾಪ ಗೊತ್ತಿದ್ದುಕೊಂಡು ಯಾರು ಅವಿಧರಾಗ್ತಾರೋ ಅದು ಪಾಪವು ಅವರಿಗೆ ವಂಚಿಸುತ್ತದೆ ಎಂಬುದಾಗಿ ಅಪ್ಪಸ್ವರ ಹೇಳ್ತಾನೆ. 12 ವಾಕ್ಯ ಮತ್ತು 13 ಹೋಗದೆ ಹೀಗಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂತದ್ದು ಸರಿ. ಅಪ್ಪಸ್ವರ ಹೇಳ್ತಾನೆ, ಹೀಗಾಗಿ
ಧರ್ಮಶಾಸ್ತ್ರ ಪರಿಶುದ್ಧವಾದದ್ದು. ಎಂದು ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆ ಕೊಟ್ಟಿದ್ದಾನೆ, ಪರಿಶುದ್ಧವಾಗಿದೆ. 10 ಆಜ್ಞೆ ಹೊಸ ಬಳಿಕಲ್ಲಿ ಇನ್ನೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ, ಇದಕ್ಕೆ ಪರಿಶುದ್ಧವಾದದ್ದು. ಅದು ನ್ಯಾಯವು ಹಿತವು ಆಗುವಂಥದ್ದು ಸರಿ. ಆದರೆ ಅಲ್ಲಿ ಆನಂದವಾಗಿ ಹೇಳ್ತದೆ, ಆಜ್ಞೆ ಮಾಡ್ಕೊಂಡು ಕೊಂದಿದ್ದು ನೋಡಿ. ಅದರ್ಥ ಯಾರು ಪಾಪ ಮಾಡ್ತಾರೋ ಆ ಪಾಪವು ಆತ್ಮವನ್ನು ಕೊಳ್ಳುತ್ತದೆ. ಅಂದ್ರೆ ಆತ್ಮದಲ್ಲಿ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ, ನಂಬುವಾಗ ಪವಿತ್ರ ನಿಮ್ಮ ಆತ್ಮದಲ್ಲಿ ಜೀವ ಕೊಡ್ತಾನೆ. ನಿಮ್ಮ ಆತ್ಮ ಇರ್ತದೆ ಒಂದು ಹೊಸ ಮಗು. ಅಂದ್ರೆ ಒಂದು ಹೇಗೆ ತಂದೆ ತಾಯಿಗೆ ಒಂದು ಮಗು ಹುಟ್ಟುತ್ತದೋ, ಆ ತಂದೆ ಏನ್ ಮಾಡ್ತಾರೆ, ಮಗುವನ್ನು ತುಂಬಾ ಜಾಗೃತಿ ಮಾಡ್ತಾರ. ಅನೇಕ ರೋಗಗಳು ಬರ್ತದೆ, ರೋಗ ಬಂದ ಮಗು ಕೊಂದು ಹೋಗ್ತದಲ್ಲ, ಅಲ್ಲ ಕೊಳ್ಳಲು ಬರ್ತದಲ್ಲ. ಅದಕ್ಕೆ ತಾಯಿ ತಂದೆ ಏನ್ ಮಾಡ್ತಾರೆ, ತುಂಬಾ ಜಾಗೃತಿಯಿಂದ ಆ ಮಗುವನ್ನು ತುಂಬಾ ಕೇರ್ಫುಲ್ ಮಾಡ್ತಾರಲ್ಲ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೊಳ್ಳುವ ಮುಖಾಂತರ ನಿಮ್ಮ ಆತ್ಮ ಹೊಸದಾಗಿ ಹುಟ್ಟಿದ್ದೀರಿ, ಆಮೇಲೆ ಹೊಸದಾಗಿ ಹುಟ್ಟಲ್ಪಟ್ಟಿದ್ದೀರಿ. ನಿಮ್ಮ ಆತ್ಮ ಒಂದು ಮಗುವಾಗಿದೆ. ಈ ಮಗುವಾದ ಆತ್ಮವು ಬೆಳವಣಿಗೆ ಆಗಬೇಕಾದ್ರೆ ಏನು ಮಾಡಬೇಕು, ದೇವರ ವಾಕ್ಯಕ್ಕೆ ಅದು ವಿಧೇಯರಾಗುವಾಗ ಅದಕ್ಕೆ ಜೀವ ಬರುತ್ತದೆ, ಅದು ಜೀವ ಹೊಂದುತ್ತದೆ, ಅಪ್ಪಕೊಳ್ಳುತ್ತದೆ. ಆಜ್ಞೆ ಅಂದ್ರೆ ಪಾಪವನ್ನು ವಂಚಿಸಿಕೊಂಡು ಆಜ್ಞೆ ನೀವು ಪಾಪವನ್ನು ಮಾಡುತ್ತದೆ. ಪಾಪ ಏನಾಗುತ್ತದೆ, ನಿಮ್ಮನ್ನು ವಂಚಿಸುತ್ತದೆ ಮತ್ತು ಅದು ನಿಮ್ಮ ಆತ್ಮದಲ್ಲಿ ಜೀವವನ್ನು ಕೊಂದು ಹೋಗ್ತದೆ. ಹಾಗಾದ್ರೆ ಧರ್ಮಶಾಸ್ತ್ರ ತಪ್ಪ, ಆಜ್ಞೆ ತಪ್ಪ? ಇಲ್ಲ, ಅದು ಪರಿಶುದ್ಧವು ಹಿತವು ಆಗುವಂತ ಸರಿ ಎಂಬುದು ಅಪ್ಪಸ್ತಲನೇ 13ನೇ ವಾಕ್ಯದಲ್ಲಿ. ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತು, ಹಾಗೆ ಎಂದಿಗೂ ಹೇಳಬಾರದು. ಅನೇಕ ಹೇಳ್ತಾರೆ ಆದ್ರೆ ಹಿತವಾದದ್ದು ದೇವರ ವಾಕ್ಯವು ನನಗೆ ಮರಣ ಕಾರಣವಾಯಿತು, ಎಂದಿಗೂ ಹೇಳಬಾರದು. ಅನಂತರ ಪಾಪವೇ ಮರಣಕ್ಕೆ ಕಾರಣವಾದದ್ದು. ನನ್ನ ಆತ್ಮಿಕ ಮರಣಕ್ಕೆ, ನನ್ನ ಆತ್ಮ ಜೀವಿತ ಕುಂಠಿತವಾಗದಕ್ಕೆ, ನನ್ನ ಆತ್ಮ ಜೀವಿತವು ವಂಚಿಸಲ್ಪಡೋದಕ್ಕೆ ಯಾವ ಕಾರಣ? ನನ್ನ ಪಾಪವೇ ಕಾರಣವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ನಮ್ಮ ಪಾಪವು ಮೋಸದ ಪಾಪದೇನು, ದೇವರ ಆಜ್ಞೆ ಗೊತ್ತುಂಟು, ನನ್ನ ಮನಸ್ಸು ಹೇಳುತ್ತದೆ, ಗೊತ್ತಿದ್ದುಕೊಂಡು ನನ್ನ ಆಜ್ಞೆಯನ್ನು ಅವಿಧೇಯನಾಗುವುದೇ ಅದು ಪಾಪ. ಅದು ಅವಿಧೇಯತೆಯನ್ನು ಬಿಟ್ಟಿದ್ದರೆ ಆ ಪಾಪ ಏನಾಗ್ತದೆ, ನನ್ನನ್ನು ವಂಚಿಸುತ್ತದೆ. ವಂಚಿಸಿ ಏನಾಗ್ತದೆ, ನನ್ನ ಆತ್ಮ ಬೆಳವಣಿಗೆ ಆಗುವ ಬದಲು ನನ್ನ ಆತ್ಮ ಕೊಲ್ಲಲ್ಪಡ್ತದೆ, ನನ್ನ ಆತ್ಮದ ಜೀವ ಅದು ಕೊಂದು ಹೋಗ್ತದೆ. ಅದಕ್ಕೆ ನಾನೇ ಕಾರಣ, ನನ್ನ ಪಾಪದ ಕಾರಣ. ದೇವರ ವಾಕ್ಯ, ದೇವರ ಆಜ್ಞೆ ಎಂದಿಗೂ ಅಲ್ಲ ಎಂಬುದಾಗಿ ಹೇಳ್ತಾನೆ. ಅದು ಹಿತವಾದದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತ್ತು. ಇದು ಅನೇಕರು ವಂಚಿಸಲ್ಪಡೆ ಪಾಪ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅನೇಕರು ಇಲ್ಲ, ನಾನೇ ನೀತಿವಂತರು, ನಾನೇನು ಪಾಪ ಒಪ್ಪಿಕೊಳ್ಳುತ್ತೇನೆ, ನನ್ನ ಪಾಪವೇ ಎಂದು ಕಾಣಿಸಿಕೊಳ್ಳುತ್ತದೆ. ಆ ಪಾಪ ನನ್ನಿಂದಾಗಿ ನನ್ನ ಆತ್ಮಜೀವನ ಅಭಿವೃದ್ಧಿ ಕಂಡಲಿಲ್ಲ. ನನ್ನ ಆತ್ಮಜೀವಿತ ಎಷ್ಟು ತನಕ ಇನ್ನು ಎಷ್ಟು ಬೆಳವಣಿಗೆ ಆಗಬೇಕಿದ್ದು ನೋಡುವುದನ್ನು ಇನ್ನೂ ಏನಾಗಿದೆ, ನಾನು ಕುಸು ಮಕ್ಕಳಾಗಿದೆ. ಕಾರಣ ಏನು? ಕಾರಣ ನನ್ನ ಪಾಪ ನನ್ನ ವಂಚನೆ ಮಾಡಿದ್ರೆ ನನ್ನ ಆತ್ಮಜೀವಿತ ಅಭಿವೃದ್ಧಿ ಆಗಲಿಲ್ಲ. ಹಾಗಾದರೆ ಅದು ನನ್ನ ಪಾಪ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು ಪ್ರೇರೆ. ಅನಂತರ ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. ಹಾಗಾದ್ರೆ ಪಾಪ ಎಂಬುದಾಗಿ ಗೊತ್ತಾಗಲಿಕ್ಕೆ ದೇವರ ಆಜ್ಞೆಗಳು, ಅದಕ್ಕೋಸ್ಕರ ದೇವರ ಆಜ್ಞೆಗಳು ಪಟ್ಟಿದೆ, ದಾಸಾಜ್ಞೆಗಳು ಪಟ್ಟಿದೆ. ಯಾಕಂದ್ರೆ ಅದು ನನಗೆ ಪಾಪ ಎಂಬುದು ನನಗೆ ಗೊತ್ತು ಮಾಡುವುದಕ್ಕೆ. ಹಾಗಾದ್ರೆ ಪಾಪ ಗೊತ್ತು ಮಾಡುವಾಗ ನಾವೇನ್ ಮಾಡು, ಆ ಪಾಪದಲ್ಲಿ ವಂಚನೆ ಆಗದೆ ಆಜ್ಞೆಯನ್ನು ಕೈಕೊಂಡು ನಡುವುದಾದ್ರೆ ನಾನು ಮೋಸ ಹೋಗ. ಹಾಗಾದ್ರೆ ನೋಡಿ, ಇವತ್ತು ಅನೇಕ ದೇವರ ಮಕ್ಕಳು ಹೋಗುವ ಅತಿ ಸ್ಪಷ್ಟ ಮಾತನಾಡಿದ್ರೆ ಅನೇಕರು ವಾಕ್ಯ ಕೇಳುತ್ತೀರಿ, ಸ್ಪಷ್ಟವಾಗಿ ಪ್ರವಾದಿ ಮುಖಾಂತರ ಮಾತನಾಡ್ತಾನೆ. ವಾಕ್ಯ ಸಂದೇಶದ ಮುಖಾಂತರ ಎಷ್ಟು ಸ್ಲೋ ಆಗಿ ಬಿಡಿಸಿ ನಿಮಗೆ ನಾನು ಹೇಳೋನಾಗಿದ್ದೇನೆ. ಬೈಬಲ್ ಸ್ಟಡಿಲಿ ಇನ್ನೂ ಆಳಕ್ಕೆ ಇನ್ನೂ ನಾನು ಹೋಗಿಕೊಂಡು ನಿಮಗೆ ವಿವರಿಸ್ತೇನೆ. ಆದರೆ ಇವಾಗ ಕೇಳಿ ಯಾರು ಮರೆತು ಬಿಡುತ್ತಾರೋ ಆ ಪಾಪವು ಏನು ಮಾಡ್ತದೆ, ನಿಮ್ಮನ್ನು ವಂಚಿಸಿಕೊಂಡು ನಿಮ್ಮ ಆತ್ಮಹತ್ಯೆ ಆಗುವುದನ್ನು ತಡೆಗಟ್ಟಿಕೊಂಡು ನೀವು ಬರೀ ಹೆಸರಿಗೆ ಮಾತ್ರ ಜೀವ ಉಂಟು, ಆದರೆ ಆತ್ಮದಲ್ಲಿ ಜೀವ ಇಲ್ಲದಾಗಿದ್ದೀರಿ. ಕಾರಣ ಪಾಪ. ಹಾಗೆ ಈ ವಂಚನೆ ಬಿಡುವುದಕ್ಕೆ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಕೊಡ್ತೇನೆ. ಅದೇ ವಾಕ್ಯ ನೋಡಿದ್ರೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ.
ಇಲ್ಲ ಮಾಡಿದ್ದೇನೆ, ನೀವು ಸರ್ವೋಪವನ್ನು ಅನುಸರಿಸಿ ಬದುಕಿದ ಸಾಯುವುದು ನಿಶ್ಚಯ. ಹಾಗಾದ್ರೆ ಪಾಪನನ್ನು ವಂಚಿಸಿದ್ದು ಒಪ್ಪಿಕೊಳ್ಳಬೇಕು. ಆ ಪಾಪ ವಂಚನೆ ಆಗುವುದರೆ ಅಪಸರ್ಪಡು ನಿಮ್ಮ ಆತ್ಮ ಸಾಯುವುದು ನಿಶ್ಚಯ. ಆಗ್ಬೋದು, ನೀವು ಹೇಳ್ಬೋದು, ನಾನು ಇಷ್ಟು ವರ್ಷದ ದೇಶ ಮಾಡಿದ್ದೇನೆ, ನೀರಿನಲ್ಲಿ ಮುಳುಗಿಸಿಕೊಂಡಿದ್ದೇನೆ, ಈಗ ನನ್ನ ಆತ್ಮ ಕಂಪೇರ್ ಮಾಡಿದ್ರೆ ನಾನು ಇನ್ನೂ ಏನಾಗಿದ್ದೇನೆ, ಮಗುವಾಗಿದ್ದೇನೆ. ಒಂದು ಔಷಧ ಕೊಟ್ಟರೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದೊಬ್ಬರಿಗೆ ಸ್ವಾರ್ಥ ಕೊಟ್ಟರು ಅವ್ರ ಕಥೆ ನನಗೆ ಸಾಧ್ಯವಿಲ್ಲ. ಯಾಕೆ? ಆತ್ಮದಲ್ಲಿ ಮಗುವಾಗಿದ್ದೇನೆ, ಹೊರಗೆ ಮಾತ್ರ ಜೀವ ಉಂಟು, ಆತ್ಮದಲ್ಲಿ ಜೀವವಿಲ್ಲ. ಏನು ಕಾರಣ? ಯಾಕಂದ್ರೆ ಎಷ್ಟು ನಂಬಿದ್ದೇನೆ, ನೀರಿನಲ್ಲಿ ಮುಳುಗಿಸಿಕೊಂಡಿದ್ದೇನೆ. ಅದು ನಾನು ನಡೆಯುತ್ತೇಗೆ, ನಾನು ಪಾಪವನ್ನು ಮಾಡುತ್ತೇನೆ, ಈ ಪಾಪವನ್ನು ನನ್ನ ಕೊಂದು ಹಾಕಿದೆ. ಆದ್ರೆ ಜೀವ ಏನು ಮಾಡಬೇಕು? ಮತ್ತು ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸ ನಾಶ ಮಾಡುವುದಾದರೆ ಜೀವಿಸುವಿರಿ. ಸರಿ ಅಂತ ಮಾಡಿಕೊಳ್ಳಿರಿ. ಪವಿತ್ರಾತ್ಮನ ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಸ್ವಂತ ರಕ್ಷಕನು ಮತ್ತು ಕರ್ತನು ಎಂಬುದಾಗಿ ಅಂಕರ ಮಾಡುವಾಗಲೇ ದೇವರ ಪವಿತ್ರಾತ್ಮನ ಹೊಂದಿಕೊಳ್ಳುತ್ತೀರಿ. ಆಮೇಲೆ ಪುನಃ ಯಾರು ಯೇಸು ಕ್ರಿಸ್ತನು ನನ್ನ ಕರ್ತನು, ನನ್ನ ಓಡಿನೆಂಬುದಾಗಿ ನಂಬುತ್ತಾನೋ ಮತ್ತು ಅದನ್ನ ಅಂಗೀಕಾರ, ಆವಾಗಲೇ ಪವಿತ್ರನ ಒಳಗೆ ಬಂದಿದೆ. ಈಗ ಈ ಪವಿತ್ರ ಶಕ್ತಿಯನ್ನು ಪಡೆದುಕೊಳ್ಳುವುದು ಯಾವಾಗಂದ್ರೆ ನೀವು ಪ್ರಾರ್ಥನೆ ಮಾಡುವುದಾದ್ರೆ ಮಾತ್ರವೇ ಪವಿತ್ರ ಶಕ್ತಿ ಹೊಂದುತ್ತೀರಿ. ಹಾಗಾದ್ರೆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವುದಾಗಬೇಕು. ನಂಬಿಕೆ ಮುಖಾಂತರವಾಗಿ ಆ ರಕ್ತವನ್ನು ನೀತಿವಂತರಾಗಿದ್ದೀರಿ, ಹೌದು. ಆದ್ರೆ ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಪವಿತ್ರ ಶಕ್ತಿ ಹೊಂದುತ್ತೀರಿ. ಆ ಶಕ್ತಿಯಿಂದ ನೀವು ಏನ್ ಮಾಡಬೇಕು? ನಿಮ್ಮ ಪಾಪವನ್ನು ನೀವು ಕೊಂದು ಹಾಕಬೇಕು ವಾಕ್ಯದ ಮುಖಾಂತರವಾಗಿ. ಆಮೇಲೆ ಈ ವಾಕ್ಯ, ಈ ಆಜ್ಞೆ ನಿಮ್ಗೆ ಕೊಟ್ಟು, ಯಾಕೆ? ಈ ಆಜ್ಞೆಗಳು ಓದುವಾಗ ಅದು ಪಾಪವೇ ಎಂದು ತೋರಿಸುತ್ತದೆ. ಅದಕ್ಕೋಸ್ಕರ ಹೆಚ್ಚಾಗಿ ವಾಕ್ಯಗಳನ್ನು ಓದಲೇ ಪ್ರಾರ್ಥನೆ ಮಾಡಲೇಬೇಕು. ಅಟ್ಲೀಸ್ಟ್ ದಿನಕ್ಕೆ ದಿನಕ್ಕೆ 1 ಗಂಟೆ ಮಿನಿಮಮ್, 1 ಗಂಟೆಯಾದರೂ ಬೈಬಲ್ ಓದುವವರು, ಧ್ಯಾನಿಸುವವರು ಆ ಮಿನಿಮಮ್ ಪ್ರೇಯರ್ ಎಷ್ಟು ಗಂಟೆ ಮಾಡಬಹುದು? ಜಾಸ್ತಿ ಪ್ರೇಯರ್ ಮಾಡಿದ್ರೆ 2 ಗಂಟೆ ಆದ್ರೂ ಬೈಬಲ್ ಓದಿ ಮಿನಿಮಮ್. ನಾನು ಹೇಳೋದು ಮಿನಿಮಮ್ ಹೇಳೋದು. ಆದರೆ 1 ಗಂಟೆ ಬೈಬಲ್ ಓದಬೇಕು, ಗುರಿ ಮಾಡಬೇಕು. ಅಲ್ಲಬೇಕಲ್ಲ, ಒಂದು ವರ್ಷ ಸಲ ಓದಿ ಮುಗಿಸ್ತೇನೆ, ಹೊಸ ಬೇಕೆ ತಿಂಗಳಿಗೆ ಒಂದ್ಸಲ ಓದಿ ಮುಗಿಸ್ತೇನೆ. ಯಾರು ನಾನು ತಿಂಗಳಿಗೆ ಹೊಸ ಓದಿ ಮುಗಿಸ್ತೀರಿ ಕೈ ಮೇಲೆ ಮಾಡಿದ್ರೆ ಮತ್ತೆ ಬರೋ ಸ್ವಾರ್ಥದ ಪ್ರಕಟಣೆ ತನಕ ತಿಂಗಳಿಗೆ 1 ಸಲ ಓದಿ ಮುಗಿಸ್ತಾರೆ ಕೈ ಮೇಲೆ ಮಾಡಿ, 3 ತಿಂಗಳಲ್ಲಿ ಮುಗಿಸ್ತಾರೆ ಕೈ ಮೇಲೆ ಮಾಡಿ, ಹಾಗೆ ಆಮೇಲೆ ಎಷ್ಟು ಹೊಸಂದ್ರೆ ಎಷ್ಟು ಬೇಗ ಕ್ಲೋಸ್ ಅಷ್ಟು ಅಂತದೆ. ಆ ವಾಕ್ಯ ನನಗೆ ಪ್ರಾರ್ಥನೆ ಮಾಡೋದು ಮುಖಾಂತರ ನಾನು ಪವಿತ್ರ ಶಕ್ತಿಯಿಂದ ಕೊಳ್ತೇನೆ. ವಾಕ್ಯದಿಂದ ಆ ಪಾಪವನ್ನು ಕೊಂದು ಹಾಕಬೇಕು. ಆಮೇಲೆ ನನ್ನಲ್ಲಿ ನುಡಿಗ ಎಲ್ಲ ಬಂದ ಆಸಿಡ್ ಬಾಂಬ್ ಬಂದೆಲ್ಲ, ಈಗ ಆಸಿಡ್ ಬಂದಿದೆ, ನ್ಯೂಕ್ಲಿಯರ್ ಬಾಂಬ್. ಅದು ನನ್ನಲ್ಲಿ ಈ ವಾಕ್ಯ ನ್ಯೂಕ್ಲಿಯರ್ ಬಾಂಬ್ ಆಸಿಡ್ ಯೂಸ್ ಮಾಡಿ ನನ್ನ ಪಾಪವನ್ನು ಕೊಂದು ಹಾಕುವುದರೆ ನಾನು ಆತ್ಮದಲ್ಲಿ ಜೀವಿಸ್ತೇನೆ. ನಾನು ಮೋಸ ಆಗುವುದಿಲ್ಲ, ನಾನು ಅಭಿವೃದ್ಧಿ ಆಗ್ತೇನೆ. ದೇವರ ಆತ್ಮನು ಆತನ ಉದ್ದೇಶ ಪ್ರಕಾರ ಉಪಯೋಗ ಮಾಡುವನಾಗಿದ್ದಾನೆ. ಆಮೇಲೆ ಇವತ್ತು ಪ್ರೇರಣೆ ಮಾಡುವುದಿಲ್ಲ, ಏಕೆ ಶಕ್ತಿ ಪ್ರೇರಣೆ ಮಾಡಿ ವಾಕ್ಯ ಓದುತ್ತಾರೆ, ಅದಕ್ಕೆ ಪಾಪ ಕೊಂದು ಸಾಧ್ಯ ಉಂಟು. ಅದಕ್ಕೆ ಪ್ರೇರಣೆ ಮಾಡಿ ಅಟ್ಲೀಸ್ಟ್ ಕಡಿಮೆ 1 ಗಂಟೆ ಆದರೂ ಬೈಬಲ್ ಓದಲೇ ಬೇಕು. ಮಿನಿಮಮ್ ಜಾಸ್ತಿ ಪ್ರೇರಣೆ ಮಾಡಿ ಮಿನಿಮಮ್ 2 ಗಂಟೆ ಆದ್ರೂ ಓದಬೇಕು. ಓದಿದರೆ 100% ಜೀವ ನಿಮ್ಮಲ್ಲಿ ತುಂಬಿ ತುಳುಕುತ್ತದೆ. ಆಮೇಲೆ ನೀವು ಮೋಸ ಹೋಗುವುದಿಲ್ಲ. ಇಲ್ಲಂದರೆ ಅಪ್ಪಸ್ಕೊಂಡಿದ್ದೇನೆ, ನನ್ನ ಪಾಪವನ್ನು ವಂಚಿಸಿ ನನ್ನ ಕೊಂದು ಹಾಕಿದ ಅನೇಕ ವಿಶ್ವಾಸಗಳು ಯೇಸುವನ್ನು ನಂಬಿದ್ದಾರೆ, ನೀರಿನಲ್ಲಿ ವಿಶ್ವಾಸಗೊಂಡಿದ್ದಾರೆ, ಹೊಂದಿಕೊಂಡಿದ್ದಾರೆ. ಅವೇನಾಗ್ತಾರೆ? ಆತ್ಮದ ಅಭಿನ ಬದಲು ಅವರು ಜೀವಿಸುವುದರಿಂದ ಹೆಸರುಂಟು, ಅದು ಒಲಿಸಕ್ತಿದೆ. ಮತ್ತು ಬೆಚ್ಚಗಲ್ಲ ತನ್ನ ಈ ರೀತಿಸ್ತಿದೆ, ಬೆಚ್ಚಗೂ ಅಲ್ಲ ತನ್ನ ಉಗುರು ಬೆಸೆತಿದ್ದಾರೆ. ಕಾರಣ ಏನು? ಪಾಪವು ವಂಚಿಸಿದೆ. ಅದನ್ನೆರಡು ಆತ್ಮನು ಅತ್ಯಸ್ಪಟ್ಟರೆ ನಿಮ್ಮ ಜೀವಿತವನ್ನು ಪರಿಸ್ಥಿತಿ ಇಂಥದ್ದಿದ್ದರೆ ವಂಚಿಸಲ್ಪಡುತ್ತೀರಿ. ಬಿಡಬೇಕಾದರೆ ಪವಿತ್ರಾತ್ಮನಿಗೆ ಶಕ್ತಿ ಪ್ರಾರ್ಥನೆ ಮಾಡುವಾಗ 100% ದೇವರಾತ್ಮನಿಗೆ ಶಕ್ತಿ ಕೊಡ್ತಾನೆ, ದೇವರಾತ್ಮನ ಅಭಿಷೇಕಿಸುತ್ತಾನೆ. ಆ ಶಕ್ತಿಯಿಂದ ವಾಕ್ಯ ಓದಿ, ವಾಕ್ಯದಿಂದ ಕೊಂದಾಕಿ ಯಾವಾಗಲೂ ಜೀವವು ಫಲಿಸಿಕೊಂಡು ಬರುತ್ತದೆ. ಆಮೇಲೆ ಹೀಗೆ ಎಣ್ಣೆಕೊಂಡು ನೋಡುತ್ತದೆ. ನನ್ನಲ್ಲಿ ಪಾಪವಿಲ್ಲವೆಂದು ಹೇಳುವವನು ಮೋಸ ಹೋಗುತ್ತಾನೆ. ನನ್ನಲ್ಲಿ ಪಾಪವಿಲ್ಲವೆಂದು
ಹೇಳುವವನು ಮೋಸ ಹೋಗುತ್ತಾನೆ. 1ನೇ ಯೋಹನ್ನನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಫಸ್ಟ್ ಜಾನ್ ಚಾಪ್ಟರ್ 1 ವರ್ಸ್ 8. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ಬರೀ ಪ್ರಾರ್ಥನೆ ಮಾಡುತ್ತಾರೆ, ತುಂಬಾ ಪ್ರಾರ್ಥನೆ ಮಾಡ್ತಾರೆ. ವಾಕ್ಯ ಎಷ್ಟು ಪಾಠ ಇದೆ ಅಷ್ಟು ನನಗೆ ಸಮಯ ಸಿಗಲಿಲ್ಲ. ಒಂದು ಚಾಪ್ಟರ್ ಕಂಪ್ಲೀಟ್ ಓದಲಿಲ್ಲ ಪಾಸ್ಟರ್. ಓದುತ್ತೇನೆ ಟೈಮ್ ಮಾಡ್ತೇನೆ ಅಷ್ಟೇ. ಎಷ್ಟು ಓದಿದ್ರೆ ಒಂದು ಚಾಪ್ಟರ್ 2 ಚಾಪ್ಟರ್ ಅದು ಇಲ್ಲಪ್ಪ ಬಿಸಿಯ ಟೈಮ್ ಇಲ್ಲ. ಹೀಗೆ ಯಾವಾಗ ನೀವು ತುಂಬಾ ಪ್ರಾರ್ಥನೆ ಮಾಡ್ತೀರಿ ನಿಮ್ಗೆ ಬರ್ತದೆ ನಾನೇ ನಿಂತ್ಕೊಂಡು ನಾನೇ ಪೋಷಿಸಲು ನನ್ನ ಪಾಪ ಅಂತ ಅಹಂಕಾರ ಬರ್ತದೆ. ವಾಕ್ಯ ಓದುವಾಗ ಹೊಸ ಒಡಂಬಡಿಕೆ ನೋಡಿ ಅನೇಕ ಓದುತ್ತಾರೆ, ಬರೀ ನೋಡಿ ದಿನಾಲು ಕೀರ್ತನೆ ಒಂದು ಕೀರ್ತನೆ ಓದಲೇಬೇಕು, ಒಂದು ಜ್ಞಾನ ಓದಲೇಬೇಕು, ಮತ್ತೆ ಅಲ್ಲುಬಡಿ ಕೆಲವು ಭಾಗ ಓದಲೇಬೇಕು. ಕೆಲವು ಮಾಡ್ತಾರೆ ಬರೀ ಅಲ್ಲುಬಡಿ ಓದ್ತಾರೆ, ಬರೀ ಕೀರ್ತನೆ ಓದ್ತಾರೆ, ಜ್ಞಾನ ಓದ್ತಾರೆ. ಹೊಸ ಒಡಂಬಡಿಕೆ ಓದಲಿಕ್ಕೆ ಬೇಡ ಬರ್ತದೆ. ಹೊಸ ಒಡಂಬಡಿಕೆ ನೀವು ಮಧ್ಯಾಹ್ನ ಸುವಾರ್ತೆಯಿಂದ ಪ್ರಕಟಣೆ ತನಕ ನೀವು ಅಟ್ಲೀಸ್ಟ್ 5 ಚಾಪ್ಟರ್ ಆದ್ರು 10 ಚಾಪ್ಟರ್ ಅದು ಓದುವಾಗ ಆ ಹೊಸ ಒಡಂಬಡಿಕೆ ಇರ್ತದೆ, ನಿಮ್ಮ ಆತ್ಮಕ್ಕೆ ಕತ್ತರಿ ಬೀಳುತ್ತದೆ. ನೆನಪಿಟ್ಟುಕೊಳ್ಳಿ, ಹೊಸ ಒಡಂಬಡಿಕೆಯಲ್ಲಿ ನನ್ನ ಆತ್ಮ ಕತ್ತರಿನ ಪಡೆದ ಯಾವುದು ಅದು ಧ್ಯಾನ ಮಾಡುವಾಗ ನೋಡಿ ಅನೇಕರು ಓದುತ್ತಾರೆ. ಓದುವುದಂದ್ರೆ ಧ್ಯಾನ ಮಾಡಿದ್ರು ಕೆಲವೊಂದು ವಾಕ್ಯ ಓದುವಾಗ ಏನೋ ಒಂದು ಮೇಲೆ ಇಂಟ್ರೆಸ್ಟ್ ಆಗ್ತಲ್ಲ, ಏನೋ ಕುತೂಹಲ ಆಗ್ತದೆ. ಅದನ್ನು 5 ನಿಮಿಷ 10 ನಿಮಿಷ ಏನು ಮಾಡೋದು, ಅದನ್ನು ಥಿಂಕ್ ಮಾಡೋದು, ಅದು ಆಲೋಚಿಸುವಾಗ ವಾಕ್ಯ ಇರುತ್ತೆ. ನನ್ನ ಒಳಗೆ ಹೋಗಿ ನನ್ನ ಅನತೆಯನ್ನು ತೋರಿಸಿಕೊಳ್ಳುವಾಗ ನನ್ನಲ್ಲಿ ಪಾಪ ಇರುತ್ತದೆ, ಅದು ನನ್ನಲ್ಲಿ ಪಶ್ಚಾತ್ತಾಪ ತರುತ್ತದೆ. ಇವತ್ತು ಯಾರು ಬೇರೆ ವಾಕ್ಯ ಓದುದಿಲ್ಲವೋ ಅವರಂದ್ರೆ ನನ್ನಲ್ಲಿ ಪಾಪ ಉಂಟು, ನಾನು ಯೇಸು ನಂಬಿದ್ದೇನೆ. ಹೌದು, ಯೇಸು ನಂಬಿದ ಮುಖಾಂತರ ಅದ ಕೃಪೆಯಲ್ಲಿ ನಾವು ನಿಂತು ಅಂತ ನೆನಪಿಗೆ ನಾವು ನಿಂತು ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಮುಖಾಂತರವಾಗಿ ನೀರಿನಲ್ಲಿ ಮುಳುಗಿಸದ ಮುಖಾಂತರವಾಗಿ ಅದರ ಕೃಪೆಯಲ್ಲಿ ಅದರ ರಕ್ತ ನಾವು ನೀತಿವಂತರಾಗಿದೆಯಾ? ಹೌದು, 100% ಇದು ಮರೆಯಬಾರದು. ಆದರೆ ಇನ್ನೂ ನಾನು ನೀತಿವಂತನಾಗಬೇಕಾದ್ರೆ ನಾನು ಈ ಲೋಕದ ಜೀವಿತ ತನಕ ನನ್ನಲ್ಲಿ ರಕ್ತಸ್ರಾವ ಉಂಟು. ಪಾಪ ಇಲ್ಲದೆ ಜೀವಿಸಿದ ಯೇಸು ಮಾತ್ರ ಪಾಪದ ರಕ್ತ ಇರಲಿಲ್ಲ, ಅದರ ದೈವಿಕವಾಗಿ ಮನುಷ್ಯನಾದನು. ಅದು ನಮ್ಮಲ್ಲಿ ಪಾಪದ ರಕ್ತದ ನಿಮಿತ್ತವಾಗಿ ನಾನು ಪಾಪವೇ ಮಾಡಲಿಲ್ಲ, ಪಾಪ ಇಲ್ಲ, ಪಾಪದ ನನ್ನ ಒಳಗೆ ಉಂಟು. ಅದಕ್ಕೋಸ್ಕರ ನಾನು ಪಾಪಿಯನ್ನು ಒಪ್ಪಿಕೊಳ್ಳಬೇಕು. ಅದು ಯಾವಾಗ ನಾನು ವಾಕ್ಯವನ್ನು ಓದುತ್ತೇಳ್ತೀನಿ, ನಾನು ವಾಕ್ಯ ಅದು ಸ್ಪೆಸಿಫಿಕ್ ಹೊಸ ಒಡಂಬಡಿಕೆ ಅಲ್ಲೇ ಸಿಗ್ತದೆ. ಅದು ಹೊಸ ಒಡಂಬಡಿಕೆ ಇವತ್ತು ಪ್ರತಿಯೊಂದು ಹೊಸ ಪ್ರತಿಯೊಂದು ಚಾಪ್ಟರ್ 1, 2, 3, 4, 5 ಚಾಪ್ಟರ್ ಒಂದೊಂದು ಪಾಪದ ಬಗ್ಗೆ ಮಾತನಾಡುವಾಗ ಧ್ಯಾನಿಸಬೇಕು. ನನ್ನಲ್ಲಿ ಪಾಪವನ್ನು ಕನ್ನಡಿಯಾಗಿ ತೋರಿಸಿಕೊಳ್ಳುವಾಗ ಆಗ ನಾನು ಒಪ್ಪಿಕೊಳ್ಳಬೇಕು. 9ನೇ ವಾಕ್ಯ ನೋಡಿ. ಈಗ ಈ ಮೋಸ ಹೋಗಬಾರ್ದು ಏನು ಮಾಡಬೇಕು? 9ನೇ ವಾಕ್ಯ ಓದಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವ. ಆಮೇಲೆ ದಿನಾಲು ಹೊಸ ಒಡಂಬಡಿಕೆ ನಾವು ಓದಲೇಬೇಕಾದ್ರೆ ಅಭ್ಯಾಸ ಮಾಡಿ ತಿಂಗಳಿಗೆ 1 ಸಾವಿರ ಓದಬೇಕು. ಸಾಧ್ಯ ಆಗ್ತದೆ. ಒಂದು 10 ಚಾಪ್ಟರ್ ಓದಿದ್ರೆ ಹೊಸ ಒಂದು ತಿಂಗಳು ಒಂದ್ಸಲ ಓದಿ ಮುಗಿಲಿಕ್ಕೆ ಆಗ್ತದೆ. ಟ್ರೈ ಮಾಡಿ. ಅದು ಮುಂದಿನ ಓದಿ ಎಷ್ಟು ಓದಿತೀರೋ ಆ ವಾಕ್ಯ ಧ್ಯಾನ ಮಾಡುವಾಗ ಅದು ನನ್ನಲ್ಲಿರುವ ಸರಿಯಾದ ಸ್ವಭಾವ, ನನ್ನಲ್ಲಿರುವ ಬಲವಿದ್ದೆನಪ್ಪ ತೋರಿಸ್ಕೊಳ್ಳೋ ನನ್ನ ಒಪ್ಪಿಕೊಳ್ಳುತ್ತನೋ ನನ್ನನ್ನು ಅದು ನೀತಿವಂತನಾಗಿ ಮಾಡುತ್ತದೆ. ನಾನು ಮೋಸ ಹೋಗುವುದಿಲ್ಲ. ಆದರೆ ನಾನು ಬರೀ ಪ್ರಾರ್ಥನೆ ಮಾಡ್ತೇನೋ ಪುನಃ ಅಂದರೆ ತುಂಬಾ ಪ್ರಾರ್ಥನೆ ಮಾಡೋರಿಗೆ ಒಂದು ಒಳಗೆ ಭಾವನೆ, ನಾನೇ ನೀತಿವಂತನು, ನಾನೇ ಪರಿಶುದ್ಧ, ಮತ್ತು ಅವನೆಲ್ಲರೂ ಈಗ ನೋಡ್ತಾನೆ, ಬೇರೆ ಪಾಪ ನೋಡ್ತಾನೆ. ಅದೇ ವಾಕ್ಯ ಓದುವಾಗ ವಾಕ್ಯ ಇರ್ತದೆ, ಅವನನ್ನು ತೋರಿಸ್ಕೊಡುವಾಗ ಅವನಂತೆ ಅಲ್ಲಿ ಅವನ ಸುಂಕದವನಿಗೆ ಬಂದು ಆ ವಾಕ್ಯ ದಿನಾಲು ಒಂದು ಪಾಪ ಇದ್ದಾನೆ ತೋರಿಸಿಕೊಡುವಾಗ ದಿನಾಲು ವಾಕ್ಯ ಧ್ಯಾನ ಮಾಡಬೇಕು. ಪಾಪ ಇದ್ದರೆ ದಿನಾಲು ಒಪ್ಪಿಕೊಳ್ಳಲೇಬೇಕು. ನನ್ನಲ್ಲಿ ಪಾಪವನ್ನು ಇರ್ತಿರೋ ನಾವು ಮೋಸ ಅನೇಕ ಪಾಪ ಇದೊಂದು ಹೇಳ್ಕೊಂಡು ಮೋಸ ಹೋಗ್ತೀವಿ, ಮೋಸ ಹೋಗಬಾರದು. ಅದಕ್ಕೆ ಎಕ್ಸಾಂಪಲ್ ನೋಡ್ಬೇಕು. ಮೋಸ ಹೋದರೆ ಏನಾಗ್ತದೆ ನೋಡ್ಬೇಕ್ರೆ, 1ನೇ ಕೊರಿಂಥದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ
4 ಮತ್ತು 5ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ 4 and 5. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಇಲ್ಲಿ ಅಪ್ಪದ ಪೌಲನು ಸ್ವತಃ ತನ್ನ ಅನುಭವದಲ್ಲಿ ಇರ್ತಾನೆ. ನನ್ನಲ್ಲಿ ದೋಷವಿಲ್ಲದ ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದ ನಮ್ಮ ನಿರ್ಣಯುವುದರಿಂದ ಆಗುವುದಿಲ್ಲ. ಯಾಕೆಂದ್ರೆ ಪವಿತ್ರಾತ್ಮನು ಎಷ್ಟು ವಾಕ್ಯ ನನ್ನಲ್ಲಿ ನಾನು ತುಂಬಿಸ್ತೀನೋ ಅಷ್ಟೇ ನನ್ನ ಮಾತಾಡ್ತಾನೆ. ವಾಕ್ಯ ನಾನು ತುಂಬಿಸ್ತಿಲ್ಲವೋ, ವಾಕ್ಯ ನನ್ನ ದಾಖಲಿಲ್ಲೋ, ಆಗ ನನ್ನ ಟ್ಯಾಪ್ ರೆಕಾರ್ಡರ್, ನನ್ನ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಬರುವುದಿಲ್ಲ. ಫೀಡ್ ಮಾಡಲೇಬೇಕಲ್ಲ, ಪ್ರತಿಯೊಂದು ಸಾಫ್ಟ್ವೇರ್ ಏನಿಲ್ಲ, ಸಾಫ್ಟ್ವೇರ್ ಯಾವ್ದಲ್ಲ ಫೀಡ್ ಮಾಡಿರಲ್ಲ. ಆಗ ಅದಕ್ಕೆ ನನ್ನ ಆತ್ಮದಲ್ಲಿ ಎಷ್ಟು ವಾಕ್ಯನ ಫೀಡ್ ಮಾಡಿ ಸ್ಟೋರೇಜ್ ಮಾಡಿದ, ಆಗ ಪವಿತ್ರಾತ್ಮನೆ ಆ ವಾಕ್ಯದಲ್ಲಿ ಜ್ಞಾಪಕ ತರುತ್ತಾನೆ. ಅದಕ್ಕೆ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಡಲೇ ಬೇಕು. ನೆನಪಿಟ್ಟುಕೊಳ್ಳಿ, ಯಾರು ತುಂಬಾ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯ 1 ಗಂಟೆ ಆದ್ರೂ ಅದು 2 ಗಂಟೆ ಆದ್ರೂ 1 ಗಂಟೆ ಮಿನಿಮಮ್, ಅದು ತುಂಬ 2 ಗಂಟೆ ಆದ್ರೂ ಓದಿದ್ದರೆ ಅಂತವರು ಇರ್ತದೆ. ನಾನೇ ನೀತಿ ಒಂದೊಂದು ಪಾಪವೇ ಇಲ್ಲ ಮಾತ್ರ ಬರ್ತದೆ. ಅದಕ್ಕೆ ಅಪ್ಪದ ಬರ್ದೇನೆ, ನನ್ನಲ್ಲಿ ದೋಷ ನಿರ್ಣಯ ಆಗುದಿಲ್ಲ, ನನ್ನ ವಿಚಾರಣೆ ಮಾಡೋ ಕರ್ತನು. ಅದಕ್ಕೆ ನಾನು ವಾಕ್ಯದ ಮುಖಾಂತರ ನಾನು ವಿಚಾರಣೆ ಮಾಡಬೇಕು. ಕರ್ತನ ನಾಯಿತು ನನ್ನ ಮೇಲೆ ಬರಬಾರದಾದರೆ, ಶಿಕ್ಷೆ ಬರಬಾರದಾದರೆ, ಇಲ್ಲದಿದ್ದರೆ ಏನಾಗ್ತದೆ, ಒಂದು ದಿನ ಬರ್ತದೆ ನನ್ನ ಹೃದಯದಲ್ಲಿ ಅಡಕವರ ಪಾಪಕ್ಕೆ ಶಿಕ್ಷೆ ಅನುಭವ ಮಾಡಿ ಮುಕ್ತಿ ಉಂಟು ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ದೇವರ ಬಗ್ಗೆ ತೀರ್ಪು ಮಾಡಬೇಡಿ, ಅವರಿಗೂ ದೇವರು ತೀರ್ಪು ಮಾಡ್ತಾರೆ, ನನ್ನ ನಾನು ತೀರ್ಪು ಮಾಡಬೇಕು. ಅನೇಕರು ಮಾಡ್ತಾರೆ, ಅವರು ಸರಿ, ಇನ್ನೊಬ್ಬರು ಸ್ವಂತ ತಪ್ಪು ತೀರ್ಪು ಮಾಡ್ತಾರೆ. ಅಪ್ಪಸ್ ಇನ್ನೊಬ್ಬರು ತೀರ್ಪು ಮಾಡಬೇಡಿ, ದೇವರು ನಿಂತಿದ್ದಾರೆ ಅವ್ರು ತೀರ್ಪು ಮಾಡ್ತಾರೆ. ನನ್ನ ವಿಚಾರಣೆ ಮಾಡದಂತೆ ಏನು ಮಾಡಬೇಕು, ನಾನು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ಆಗ ನಾನು ಮೋಸ ಹೊಂದುವುದಿಲ್ಲ. ಇನ್ನು ಸ್ವಲ್ಪ ನೋಡ್ರೆ 1ನೇ ಕೊರಿಂಥದವರಿಗೆ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. ಈಗ ಮೋಸ ಅಂದ್ರೆ ಏನು ಆಗ್ತದೆ ನೋಡ್ರೆ, 1 ಕೊರಿಂಥದ 11ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಏನಪ್ಪ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನ್ಯಾಯ ವಿಚಾರಣೆ ಬರೋ ತನಕ ಕಾಯ್ತಿರೋ ಅಥವಾ ದಿನಾಲು ವಾಕ್ಯದಿಂದ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ರೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಅನಂತರ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಒಂದು ವೇಳೆ ದೇವರ ವಾಕ್ಯದಿಂದ ನಿಮ್ಮನ್ನು ಪರೀಕ್ಷೆ ಮಾಡುವುದಿಲ್ಲವೋ ಅಂತರು ಮೋಸ ಅಂತಾರೆ. ಏನು ಮೋಸ ಅಂತಾರೆ? ಅವರಿಗೆ ಒಂದಿನ ಶಿಕ್ಷೆ ಬಂದೇ ಬರುತ್ತೆ. ಅದು ದೇವರ ಕೃಪೆ. ಆಮೇಲೆ ಅದೇನಾಗಿದೆ ದೇವರ ಕೃಪೆ. ಯಾಕೆ ಬರ್ತಂದ್ರೆ ಮುಂದೆ ಓದಿ, ಯಾಕಂದ್ರೆ ನಿಮ್ಮ ಆತ್ಮವು ನರಕಕ್ಕೆ ಹೋಗಬಾರದು. ಯೇಸು ಕ್ರಿಸ್ತನ ನಂಬಿಕಿಟ್ಟಿದ್ದೀರಿ, ನೀರಿನಲ್ಲಿ ಮುಳುಗಿ ತಂದುಕೊಂಡಿದ್ದೀರಿ, ಪವಿತ್ರ ಆತ್ಮದಲ್ಲಿ ಮುದ್ರೆ ಹಾಕಿದ್ದಾನೆ, ನೀವು ಕರ್ತನ ಸಭೆಗೆ ನಂಬಿಕಸ್ಥರಾಗಿದ್ದೀರಿ, ಕರ್ತನ ಸಭೆಗೆ ರೊಟ್ಟಿ ಪೌಡರ್ ಹಾಕಿದ್ದೀರಿ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾನೆ, ನೀವು ಪಾಪವನ್ನು ಮಾಡಿ ಮೋಸ ಹೊಂದಿರುತ್ತಾರೆ, ನಿಮ್ಮ ಆತ್ಮವು ನಿತ್ಯ ನರಕಕ್ಕೆ ಹೋಗಬಾರದು. ದೇವರ ಕೃಪೆ. ಅದಕ್ಕೆ ಮಾಡ್ತಾನೆ, ಶಿಕ್ಷೆಗೆ ಒಳಪಡಿಸುತ್ತಾನೆ. ಆದರೆ ಶಿಕ್ಷೆ ಬರಬಾರದು ಏನು ಮಾಡಬೇಕು? ದಿನಾಲು ವಾಕ್ಯದಿಂದ ನನ್ನನ್ನು ವಿಚಾರಣೆ ಮಾಡುವುದರೆ ನಾನು ನ್ಯಾಯ ತೀರ್ಪಿಗೆ ಶಿಕ್ಷೆಗೆ ಬಲ ಕೊಡುವುದಿಲ್ಲ. ಏನು ನಿಮಗೆ ಕಷ್ಟ ಬರ್ಬೋದು, ಏನು ಸಮಸ್ಯೆ ಬರ್ಬೋದು, ದೇವರ ವಾಕ್ಯ ಇದ್ದರೆ ನೀವು ಒಪ್ಪಿಕೊಳ್ತೀರಿ, ನನ್ನಲ್ಲಿ ಪಾಪ ಉಂಟು, ಅದಕ್ಕೋಸ್ಕರ ನನಗೆ ಬಂದಿದೆ, ಅದು ಹುಡುಕುತ್ತೀರಿ. ಅದರ ಆತ್ಮನು ನಿಮ್ಮಲ್ಲಿ ಪಾಪ ಯಾವುದು ತೋರಿಸಿಕೊಳ್ಳುವಾಗ ಕಷ್ಟಪಡಿದ್ರು, ಬಿಟ್ಟು ಬಿಡಿದ್ರು, ಶಿಕ್ಷೆಯನ್ನು ಬಿಡುತ್ತೀರಿ. ಆದರೆ ವಾಕ್ಯ ಧ್ಯಾನ ಮಾಡಿದ್ರು, ನನ್ನಲ್ಲಿ ಪಾಪ ಇಳಿದ್ರು, ಆ ಶಿಕ್ಷೆಯನ್ನು ಕಡೆದ ಅನುಭವ ಮಾಡಬೇಕಾಗ್ತದೆ. ಯಾಕೆ? ದೇವರು ನಿಮ್ಮ ಆತ್ಮ ನರಕಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆದರೆ ನಿಮಗೆ ಲೋಕದಲ್ಲಿ ದೀರ್ಘಾಂಶ ಬೇಕು, ಸೂದಿ ನೋಡಬೇಕಾ, ಎಲ್ಲ ದೇವರ ಆಸೆ ಎಂಜಾಯ್ ಮಾಡಬೇಕಾ, ಆಗ ಏನು ಮಾಡಬೇಕು? ನನ್ನಲ್ಲಿ ಪಾಪವೇ ಇಲ್ಲ, ಇಲ್ಲಿ ಮೋಸ ಹೋಗದೆ ದಿನಾಲು ದೇವರ ವಾಕ್ಯದಿಂದ
ನನ್ನನ್ನು ವಿಚಾರಣೆ ಮಾಡಿದರೆ ಈ ರೀತಿ ಶಿಕ್ಷೆಗೆ ಒಳಗಾಗುವುದಿಲ್ಲ. 30 ಹಾಕುವುದಿ 30 ವಾಕ್ಯ ಆಯ್ತಾ? ಹಾಗಾದ್ರೆ ಪುನಃ ನೋಡಿ 31 ಪುನಃ ವಾಕ್ಯ ಓದಿದ್ರೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಎಂದಿಗೂ ಮೋಸ ಹೋಗಬೇಡಿ, ವಿಚಾರಣೆ ಆಗುವುದಿಲ್ಲ. ಸುಮ್ಮನೆ ದೇವರು ಶಿಕ್ಷೆ ಕೊಡ್ತಾನ? ಯೋಬನಿಗೆ ಯಾಕೆ ಶಿಕ್ಷೆ ಬಂತು? ಯೋಬನಿಗೆ ಸಹ ನಾನೇ ಕುಟುಂಬ ಅಹಂಕಾರ ಇದ್ದಂತಾಗೆ ದೇವರು ಅವನ ಅಹಂಕಾರವನ್ನು ಏನ್ ಮಾಡ್ದ? ಎಲ್ಲ ತೆಗೆದು ಬಿಟ್ಟ. ಶಿಕ್ಷೆಗೆ ಬಂತು. ಆವಾಗ ಮತ್ತು ಅವನಿಗೆ ಪಶ್ಚಾತ್ತಾಪದ ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ, ಕೇಳುವಾಗ ಅಲ್ಲ, ಅದಕ್ಕೋಸ್ಕರ ಆ ರೀತಿ ಶಿಕ್ಷೆ ಬರಬಾರ. ಅದರಿಂದ ಯೋಬನ ಪುಸ್ತಕ ಒಂದು ಎಕ್ಸಾಂಪಲ್ ಇಟ್ಟಿದೆ. ಎಷ್ಟು ನಂಬಿಕೊಳ್ಳುವಾಗ, ನೀರಿನಲ್ಲಿ ಮುಳುಗಿಕೊಳ್ಳುವಾಗ ದೇವರು ಸಹಿತ ಮುಂದೆ ನಮ್ಮ ನೀತಿ ಒಂದೇ ಹೇಳ್ತಾನೆ. ದೇವರು ಸಹಿತ ಮುಂದೆ ಎಂದಿಗೂ ನಾವು ಪಾಪ ಇರಲಿಲ್ಲ. ದೇವರು ಒಳ್ಳೆ ಕಳಪೆ. ಯಾಕಂದ್ರೆ ನಂಬಿಕೆ ನಿಮಿತ್ತವಾಗಿ ನೀರಿನಲ್ಲಿ ಮುಳುಗಿಸಿಕೊಂಡು ನಿಮಿತ್ತವಾಗಿ ದೇವರು ಸಹಿತ ನಮ್ಮ ಬಗ್ಗೆ ಯಾವ ನೀತಿವಂತ ಹೇಳ್ತಾನೆ. ಆದ್ರೆ ದೇವರು ಸರ್ವಜ್ಞಾನಿ ಆಗಿದ್ದಾನೆ. ಚೈತನ್ಯ ಯಾರು ಬಿಟ್ಟಿದ್ದಾನೆ? ಯಾವ ಸಹಿತ ಸೃಷ್ಟಿ ಮಾಡಿದ್ದಾನೆ? ದೇವರೇ ಸಹಿತ ಸೃಷ್ಟಿ ಮಾಡಿದ್ದಾನೆ. ಅದೇ ರೀತಿ ಆಗ್ತಿರ್ತದೆ, ನಮ್ಮಲ್ಲಿ ಪಾಪವೇ ಇಲ್ಲ. ನೋಡಿ, ಯೋಬನಲ್ಲಿ ಏನಿತ್ತು? ನನ್ನಲ್ಲಿ ಪಾಪ ಇಲ್ಲ, ನಾನೇ ನೀತಿವಂತ, ನಾನೇ ಪರಿಶುದ್ಧನು. ದೇವರು 74 ಬಾರಿ ದೇವರು ದೂರು ಕೊಟ್ಟರು. 74 ಯಾಕೆ ನನಗೆ ಕಷ್ಟ ಕೊಡಿದೆ? ಯಾಕೆ? ಆಗ ಎಲ್ಲಿಯೂ ಪ್ರವದಿ ಅಂತಾನೆ. ದೇವರು ಸುಮ್ಮನೆ ಕಷ್ಟ ಕೊಡ್ತಾನ? ಆಗ ಎಲ್ಲಿಯೂ ಪ್ರವದಿ ನೋಡಿ, ದೇವರು ಮಾತನಾಡಿದ್ರು ನಿನ್ನ ಕನಸಿನಲ್ಲಿ, ಸಭೆಯಲ್ಲಿ ಮಾತಾಡ್ತಾನೆ. ಕೆಲವು ಸಲ ಕನಸ ಮಾಡ್ತಾರೆ, ನೀನು ಮಾಡಿದೆ ಮತ್ತೆ ಹೋಗಿದೆ, ಅದಕ್ಕೆ ಕಷ್ಟ ಬಂತು, ಒಪ್ಪಿಕೋ ಹೇಳ್ತಾನೆ. ಹಾಗಾದ್ರೆ ದೇವರ ನಾಯಕ ಬರಬಾರದು. ಆದ್ರೆ ಈ ದಿನವೇ ದಿನಾಲು ವಾಕ್ಯದ ಮುಖಾಂತರ ನಿಮ್ಮನ್ನು ವಿಸರ್ಜಿಸಿಕೊಳ್ಳುವುದರೆ ಇಂಥ ಶಿಕ್ಷೆ, ಇಂಥ ನಾಯಕ ಬರುವುದಿಲ್ಲ. ಆಮೇಲೆ ಒಂದು ಸ್ತೋತ್ರವಾಗಲಿ. ಯಾಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದರ ಕೃಪೆ ನಿಮ್ಮ ಆತ್ಮ ನರಕಕ್ಕೆ ಹೋಗ್ಲಿಕ್ಕೆ ಬಿಡದೆ ಈ ಲೋಕದಲ್ಲಿ ನಿಮಗೆ ಶಿಕ್ಷೆ ಕೊಟ್ಟು ನಿಮ್ಮನ್ನು ಪರಲೋಕಕ್ಕೆ ಹೋಗೋಣ. ಕೆಲವು ಬೇಗ ಸಾಗಿದರೆ ಕಾರಣ ಅದಕ್ಕೋಸ್ಕರವಾಗಿ. ಅದೇ ದೇವರು ಚಿತ್ತಲ್ಲ, ಬೇಗನೆ ಸಾಗಿದ್ರು ಚಿತ್ತವ ಚಿತ್ತ ದೀರ್ಘಕಾಲ ಮಾಡಬೇಕು, ಎಲ್ಲವನ್ನು ಎಂಜಾಯ್ ಮಾಡಬೇಕು ಲೋಕದಲ್ಲಿ. ಆಮೇಲೆ ಈ ಲೋಕದ ಟೂರಿಸ್ಟ್ ಆಗಿದೆ. ಟೂರಿಸ್ಟ್ ಕೆಲಸ ಏನು? ಈ ಲೋಕದ ದೇವರ ಆಶೀರ್ವಾದವನ್ನು ಅನುಭವ ಮಾಡಬೇಕು, ಕೃಷ್ಣನಿಗೋಸ್ಕರ ಜೀವಿಸಬೇಕು. ಆಮೇಲೆ ಇದು ದೇವರ ಉದ್ದೇಶ. ಪೂರ್ತಿ ಮಾಡಿ ಪರಲೋಕ ಹೋಗಬೇಕು ಇಲ್ಲ. ಆದ್ರೆ ಮೊದಲು ಪರಲೋಕ ಹೋಗಿದರೆ ಅವರು ತಮ್ಮನ್ನು ವಿಚಾರಣೆ ಮಾಡಿದ ನಿಮಿತ್ತವಾಗಿ ಅವರಿಗೆ ಬೇಗನೆ ಟಿಕೆಟ್ ಕೊಟ್ಟಿದ್ದ ಪರಲೋಕ ಸಾಕು, ನಿನ್ನ ಜೀವಿತ ಮನ ಸಾಕು, ನೀನು ನರಕ ಹೋಗಬೇಡ, ಬೇಗನೆ ದೇವರವರಿಗೆ ನ್ಯಾಯ ವಿಚಾರ ತೋರ್ತಾನೆ, ಪತ್ರ ಪಡೆದೆ ಬೇಗನೆ ಅವರ ಟಿಕೆಟ್ ಕ್ಲೋಸ್ ಮಾಡಿ ಪರಲೋಕ ಕರ್ಕೊಂಡು ಹೋಗ್ತಾರೆ. ಅದು ನಿಮಗೆ ಏನು ಬೇಕು? ನಿವಾಸ ದೀರ್ಘಾಶೆ ಬೇಕಾ? ಹಾಗಾದ್ರೆ ಏನ್ ಮಾಡ್ಬೇಕು? ನನ್ನಲ್ಲಿ ಪಾಪ ಎಂದು ಮೋಸ ಮಾಡಿದೆ, ವಾಕ್ಯ ಇದ್ದರೆ ಮಾತ್ರ ಈ ವಾಕ್ಯ ಏನಿದೆ ನನ್ನಲ್ಲಿ ಇದರ ಪಾಪ ಸ್ವಭಾವವನ್ನು ತೋರಿಸ್ಕೊಡುವಾಗ ನಾನು ಒಪ್ಪಿಕೊಳ್ಳಬೇಕು. ಅದಕ್ಕೆ ನಾನು ವಾಕ್ಯವನ್ನು ಮಿನಿಮಮ್ 1 ಗಂಟೆ ಆದ್ರೂ ಓದುವ ಅಭ್ಯಾಸ ಮಾಡಲೇಬೇಕು. ಬೇರೆ ಈಗ ನಾನು ನೋಡುವ ಬೇರೆ 3ನೇ ಪಾಠ ನೋಡುವ, ಪಾಪವನ್ನು ಬಿಟ್ಟು ಬಿಡದವನು ಮೋಸ ಹೊಂದುತ್ತಾನೆ. ಪಾಪವನ್ನು ಬಿಟ್ಟು ಬಿಡದವನು ಮೋಸ ಹೊಂದುತ್ತಾನೆ. 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. First Corinthians 15 verse 33 and 34 verses. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಅನೇಕರು ಮಾಡ್ತಾರೆ, ಮೋಸ ಹೋಗ್ತಾರೆ. ಏನು? ದುಷ್ಟರ ಸಹವಾಸನೆ. ದುಷ್ಟರೊಟ್ಟಿಗೆ ಸಹವಾಸ ಮಾಡುವ ಸುವರ್ತಿಕೊಳ್ಳಿಕ್ಕೆ ಆತ್ಮಗಳಿಲ್ಲ, ಅವರ ಪಾಪದೊಟ್ಟಿಗೆ ಒಪ್ಪಂದ ಮಾಡುವವರಾಗಬಾರದು. ಅನೇಕರು ದುಷ್ಟ ಸದಸ್ಯರು ಅವರಿಗೆ ಕುಡಿಯುವುದು, ಅವರಿಗೆ ವ್ಯಭಿಚಾರ ಮಾಡುವುದು, ಅವರಿಗೆ ಸಿನಿಮಾಗೆ ಹೋಗುವುದು, ಇದು ದುಷ್ಟರ ಸಹವಾಸವು ಸದಾಚಾರವನ್ನು ಕೆಡಿಸಿದಾಗ ಇಂಥ ಆಮನ್ನು ನಿಶ್ಚಿತ ನೀತಿವಂತರಾಗಿ ಪಾಪವನ್ನು ಬಿಟ್ಟೇ ಬಿಡು. ಪಾಪದೊಟ್ಟಿ ಕಂಪನಿ ಅನೇಕರು ನೋಡ್ತಾರೆ, ನೋಡಿ ಪಾಪ ಹುಟ್ಟಿನೋ ಹೊಂದಾಣಿಕೆ ಮಾಡ್ತು. ಪುನಃ ಪಾಪವು ನಿಮ್ಮ ಆತ್ಮವನ್ನು ಕೊಲ್ಲುತ್ತದೆ. ಇವರು ಕುಂದಾಗ್ತಾರ ಆಜ್ಞೆ ತಪ್ಪ ಪಾಪ. ಅದಕ್ಕೆ ಪಾಪವನ್ನು ಬಿಟ್ಟು ಬಿಡುವುದಾದ್ರೆ ನೀವು ಮೋಸ ಹೋಗುವುದಿಲ್ಲ. ಹಾಗಾದ್ರೆ ನಿಮ್ಮ ಆತ್ಮವು ಅಭಿವೃದ್ಧಿ ಆಗಬೇಕು.
ಆತ್ಮದಲ್ಲಿ ಪವಿತ್ರಾತ್ಮನ ಬೆಳಕು ಈತನಿಗೆ ಕಾಣಲ್ಪಡುವ ದೇವರ ಚಿತ್ತವಾಗಿದೆ. ಅನೇಕ ನಿಮ್ಮ ಮೂಲಕ ಯೇಸು ಕ್ರಿಸ್ತನ ಕಂಡುಕೊಳ್ಳಬೇಕು. ಅನೇಕ ನಿಮ್ಮ ಜೀವಿತವು ಯೇಸು ಕ್ರಿಸ್ತನ ಸುವಾಸನೆ ಪರಿಮಳ ಆಗಬೇಕು. ಹಾಗಾದ್ರೆ ಮೋಸ ಹೋಗಬೇಡಿರಿ, ಪಾಪದ ಜೀವಿತ ಬಿಟ್ಟು ಬಿಡಿರಿ. ಮೋಸ ಹೋಗುತ್ತಿದ್ದ ಹೇಳುತ್ತಾನೆ. ನಾಲ್ಕನೇ ಪಾಯಿಂಟ್ ನೋಡಿದ್ರೆ, ಶರೀರ ಭಾವವನ್ನು ಕುರಿತು ಬಿದ್ದುವವನು ಮೋಸ ಹೋಗುತ್ತಾನೆ. ಶರೀರ ಭಾವವನ್ನು ಕುರಿತು ಬಿದ್ದುವವನು ಮೋಸ ಹೋಗುತ್ತಾನೆ. ಗಲಾತ್ಯರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಗಲಾತ್ಯನ್ chapter 6 verse 7 and 8 verse. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ನೋಡಿ, ಸರಿ ಕೇಳಿ. ಅಪೊಸ್ತಲರೇ, ಮೋಸ ಹೋಗಬೇಡಿರಿ, ದೇವರು ಎಂದಿಗೂ ತಿರಸ್ಕರಿಸುವನಲ್ಲ. ಮನುಷ್ಯನ ಎಲ್ಲಿ ಬಿತ್ತುತ್ತಾನೋ ನೋಡಿ, ಬಿತ್ತನೆಯು ಕೊಯ್ಲು ಈ ಭೂಮಿಯು ತನಕ ಉಂಟದ ಕ್ರಮ ತಪ್ಪು. ಲೋಕ ಅಡಿ ಮೇಲಾದ್ರೂ ಸಹ ಕ್ರಮವೇ. ಏನು ಕ್ರಮ ಇರ್ತದೆ? ಬಿತ್ತನೆ ಉಂಟು, ಕೊಯ್ಲು ಉಂಟು, ಚಳಿಗಾಲ ಉಂಟು, ಸೆಕೆಗಾಲ ಉಂಟು, ಅಗಲು ಉಂಟೇ ಉಂಟು. ಅದಕ್ಕೆ ಮೋಸ ಹೋಗಬೇಡ್ರಿ. ನೀವು ಏನು ಬಿತ್ತಿದ್ದೀರು ಶರೀರ ಭಾವದ ಪ್ರಕಾರ ನಡುವುದಾದ್ರೆ ಶರೀರ ಭಾವದ ನಾಶನ ಕೊಯ್ಯುತ್ತೀರಿ. ನೆನಪಿಟ್ಟುಕೊಳ್ಳಿ, ಆತ್ಮನನ್ನು ಅನುಸರಿಸಿ ನಡೆಯುತ್ತಾರೆ ಮಾತ್ರವೇ ನಿತ್ಯ ಜೀವಕ್ಕೆ. ಅನೇಕರು ಯಾಕೆ ನಾಶನ ಕೊಯ್ಯುತ್ತಾರೆ? ಯಾಕಂದ್ರೆ ಶರೀರ ಭಾವವನ್ನು ಅನುಸರಿಸಿ ನೀವು ನಾಶನ ಕೊಯ್ಯುತ್ತೀರಿ. ಆತ್ಮ ಕುರಿತು ನಡೆದರೆ ಮಾತ್ರ ನಿತ್ಯ ಜೀವ. ಅದ್ರ ಬಗ್ಗೆ ನೋಡಿದ್ರೆ ಗಲಾತ್ಯ ಪತ್ರಿಕೆ 5ನೇ 19ರಿಂದ 21 ವಾಕ್ಯ ನೋಡಿದ್ರೆ ಶರೀರ ಭಾವವನ್ನು ಕುರಿತು ಬಿತ್ತುವುದೆಂದರೆ ಏನು ನೋಡಿದ್ರೆ ಗಲಾತ್ಯ ಪತ್ರಿಕೆ 5ನೇ 19ರಿಂದ 21 ವಾಕ್ಯ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದೆಂದರೆ ಜಾರತ್ವ, ಬಂಡತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ, ಶರೀರ ಭಾವ ಕುರಿತು ಬಿತ್ತುವನು ಆ ಭಾವನ ನಾಶ ತಪ್ಪರೆ. ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳುಗಿ ತೆಗೆದುಕೊಂಡಿದ್ದೀರಿ, ಸಭೆಗೆ ಬರುತ್ತೀರಿ. ಆದರೆ ಸೋಮವಾರದ ಆದಿತ್ಯವಾರ ಮಾತ್ರ ಸಂಡೇ ಕ್ರಿಶ್ಚಿಯನ್. ಯಾಕೆ ಆದಿತ್ಯವಾರ 2-3 ಗಂಟೆ ಏನಾಗ್ತೀರಿ ಪಾಪ ಬಿಟ್ಟುಕೊಂಡು ಬರ್ತದೆ. ಆ ದಿವಸ ಒಳ್ಳೆ ಕ್ರಿಶ್ಚಿಯನ್. ಯಾವ ಕ್ರಿಶ್ಚಿಯನ್? ಸಂಡೇ ಕ್ರಿಶ್ಚಿಯನ್. ಆ ನಂತರ ಮನೆ ಹೋದ ನಂತರ ಲೋಕ ರೀತಿ ಕ್ರಿಶ್ಚಿಯನ್. ಹೇಗೆ ಕ್ರಿಶ್ಚಿಯನ್? ಶರೀರ ಭಾವ ಪ್ರಕಾರ ನಡೀತಾರೋ ಈ ಗುಣವನ್ನು, ಈ ಪಾಪವನ್ನು ಇರ್ತದೆ, ಈ ಶರೀರ ಭಾವ ಇರುತ್ತೆ, ಅವರ ಆತ್ಮವನ್ನು ನರಕಕ್ಕೆ ತೆಗೆದು ಹೋಗ್ತದೆ ಎಂದಿರ್ತದೆ. ಇಂಥವ್ರು ಪರಲೋಕ ಹೋಗುವುದೇ ಇಲ್ಲ. ಇಂಥ ರೂಪಾಂತರದಲ್ಲಿ ಕೈ ಬಿಡಲ್ಪಡುತ್ತೀರಿ. ಅದಕ್ಕೋಸ್ಕರ ದೇವರು ತಿರಸ್ಕಾರ ಸಹಿಸನಲ್ಲ. ಮನೆ ಏನು ಬಿತ್ತುತ್ತಾನೋ ಅದನ್ನೇ ಈ ಸಲಪಾಪ ನಡುವಿಗೆ ದೇವರ ನಾಯಕಿ ಬಂದೇ ಬರುತ್ತದೆ. ದೇವರ ಕೃಪೆಯಿಂದ ಒಂದು ಬಂದರೆ ದೇವರ ಸ್ತೋತ್ರ, ದೇವರ ಕೃಪೆಯಿಂದ ನಾಯಕಿ ಬಂದೇ ಬರುತ್ತದೆ. ಶಿಕ್ಷೆ ಬರುತ್ತದೆ. ಪಡೆದಲು ನರಕಕ್ಕೆ ಹೋಗ್ತಾರೆ. ಅವ್ರು ಹೊರಗೆ ಹೋಗುವುದಿಲ್ಲ. ಅದು ಆತ್ಮದಲ್ಲಿ ಬಿತ್ತೊಂದು ನಿತ್ಯ ಜನ ಹೋಗ್ತಾರೆ. 22 ಮತ್ತು 23 ವಾಕ್ಯ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ನೋಡಿ, ಯಾರು ದೇವರ ಪ್ರಕಾರ ನಡೀತಾರೋ ಅವರಲ್ಲಿ ಯಾವ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮದ ಯಾವಾಗಲೂ ತೋರಲ್ಪಡುತ್ತೆ. ಇಂಥ ಮೇಲೆ ಯಾವ ಧರ್ಮಶಾಸ್ತ್ರವು ಯಾವ ಆಜ್ಞೆಯು ಅಪರಾಧಿ ಹೇಳುವುದಿಲ್ಲ ಅನ್ನೋದಕ್ಕೆ ದೇವರ ವಾಕ್ಯ ಹೇಳುತ್ತದೆ. ಇವರು ಆತ್ಮ ಕುರಿತು ಬಿತ್ತವರು ಈ ಲೋಕದಲ್ಲಿ ಆಶೀರ್ವಾದ ಕೊಯ್ಯುತ್ತಾರೆ, ಸಮಾಧಾನ ಕೊಯ್ಯುತ್ತಾರೆ, ಎಲ್ಲವನ್ನು ಕೊಯ್ಯುತ್ತಾರೆ ಮತ್ತು ನಿತ್ಯ ಜೀವವನ್ನು ಅವರು ಹೊಂದುತ್ತಾರೆ. ಆದರೆ ಶರೀರಭಾವವನ್ನು ಕುರಿತವರು ಈ ಲೋಕದ ನಾಶನವನ್ನು, ರೋಗ, ಅನೇಕ ಉಪದ್ರವ, ಸಂಕಟ, ಶಿಕ್ಷೆ ಬಂದೇ ಬರ್ತದೆ. ಪಶ್ಚಾತ್ತಾಪ ಪಡೆದರೆ ಅವರು ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಇದು ಅರ್ಥವಾಗಿದೆ. ಅದಕ್ಕೋಸ್ಕರ ಮೋಸ ಹೋಗಬೇಡ್ರಿ. ದೇವರು ಎಂದಿಗೂ ತಿರಸ್ಕಾರ ಸಹಿಸನಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಅದಕ್ಕೆ ಬಿತ್ತುವಾಗ ಗಮನ ಇಟ್ಟುತ್ತದೆ. ಬಿತ್ತಿದ ಬೀಜಕ್ಕೆ ಮೊಳಕೆ ಬಂದೇ ಬರ್ತದೆ. 10 ಸಲ ಥಿಂಕ್ ಮಾಡಿ ಈ ಬೀಜ ಬಿತ್ತಿದ್ದಾರೆ, ಇದಕ್ಕೆ ಏನು ಕೊಯ್ಲು ಬರ್ತದೆ ಥಿಂಕ್ ಮಾಡಿ ಬಿತ್ತೀರಿ. ಥಿಂಕ್ ಮಾಡಿ ಬಿತ್ತಿದರೆ ಮೋಸ ಹೋಗ್ತೀರಿ. ಅದಕ್ಕೆ ಒಳ್ಳೆ ಫಲ ಬೇಕಾ? ಪವಿತ್ರಾತ್ಮನನ್ನು ಅನುಸರಿಸಿ
ಪವಿತ್ರನ ಪ್ರಕಾರ ನಡೆಯಿರಿ, ಪವಿತ್ರ ಚಿತ್ತದ ಪ್ರಕಾರ ನಿಮ್ಮ ಕೆಲಸಗಳನ್ನು, ಪವಿತ್ರ ಬಿಸ್ನೆಸ್ ನೋಡಿ, ಆಗ ನೀವು ಜೀವವನ್ನು ಕೊಯ್ತೀರಿ, ಆಶ್ರಯ ಕೊಯ್ತೀರಿ, ನಿತ್ಯ ಜೀವವನ್ನು ಕೊಯ್ತೀರಿ. ನೆನಪಿಟ್ಟುಕೊಳ್ಳಿ, ಮೋಸ ಆಗಬೇಡಿ. ಈಗ ನಾವು 5ನೇ ಪಾಯಿಂಟ್ ನೋಡ್ತೇವೆ. ನಾನಾ ಉಪದೇಶಗಳಿಂದ ಮೋಸ ಹೋಗಬಾರದು. ನಾನಾ ವಿಧವಾದ ಉಪದೇಶಗಳಿಂದ ಮೋಸ ಹೋಗಬಾರದು. ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. Ephesians chapter 4 verse 14. ನಾವು ಇನ್ನು ಮೇಲೆ ಕೂಸುಗಳು ಆಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಅನೇಕರು ಮೋಸ ಹೋಗ್ತಾರೆ. ಏನು? ಸ್ವಸ್ಥ ಬೋಧನೆ ಬದಲಾವಣೆಗೊಳ್ಳದೆ ಏನು ಮಾಡ್ತಾರೆ? ಅನೇಕ ಉಪದೇಶಗಳು ಇದು ಸಿಗ್ತವೆ. ಬರೀ ಯಾವ ಉಪದೇಶ ಸತ್ಯಕ್ಕೆ ನಡೆಸಲು ಆ ಉಪದೇಶ ಮಾಡ್ತದೆ, ಅನೇಕರ ಮನಸ್ಸು ಮಾಡ್ತದೆ. ಅವರಿಗೆ ಸತ್ಯ ಬೋಧನೆ ಪಾಪ ಖಂಡಿಸ್ತದೆ, ದುರ್ಬಲ ಇರ್ತದೆ, ಕೃಪೆ ಉಂಟು, ಕೃಪೆ ಉಂಟಪ್ಪ, ಕೃಪೆ ಉಂಟು. ಎಷ್ಟು ನಂಬಿದ್ರು ನೀನು ಬಿಡಿದ್ರೆ 100% ಹೋಗ್ತೀವಿ, ಪರಲೋಕೆ ಗ್ಯಾರಂಟಿ ವಿಮಾನ ಬರ್ತದೆ, ಪರಲೋಕ ಹೋಗ್ತೀವಿ. ಏನ್ ತೊಂದರೆ ಇಲ್ಲ, ಯಾರೇನು ಪಾಪ ಇಲ್ಲಪ್ಪ. ಅನೇಕ ಮಕ್ಕಳು ಸಪೋರ್ಟ್ ಮಾಡಿರ್ತೆ. ಅದಕ್ಕೆ ವಾಪಸ್ ಬರುತ್ತೇನೆ. ಅನೇಕ ದೇವರ ಮಕ್ಕಳು ಯೂತ್ಗಳಿದೆ, ಕೂಸುಗಳಾಗಿದ್ದೀರಿ. ಆತ್ಮಿಕ ಜೀವಿತದಲ್ಲಿ ಅವರು ಪರಿಪಕ್ವತೆ ಬರಲ್ಲ, ದೇವರ ಜ್ಞಾನ ಹೊಂದಲಿಲ್ಲ. ಯೂತ್ಗಳೇ, ದೇವರು ಕೆಲವರಿಗೆ ಅಪೊಸ್ತಲ, ಕೆಲವರಿಗೆ ಪ್ರಗತಿ, ಕೆಲವರಿಗೆ ಟೀಚಿಂಗ್ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಇದು ಅನೇಕರು ಸ್ವದೃಷ್ಟಿಯಲ್ಲಿ ಬೋಧಕರಾಗಿದ್ದಾರೆ. ಅವರು ವಿದ್ಯಾಹೀನರು, ದೇವರ ವಾಕ್ಯ ಅಧ್ಯಯನ ಮಾಡಿದವರು, ಇದು ತಾವೇ ಬೋಧಕರಾಗಿ ಅನೇಕ ದುರ್ಬೋಧನೆಗಳು ಬೋಧಿಸುತ್ತಾರೆ. ಅದಕ್ಕೆ ವಾಪಸ್ ಬರ್ತದೆ. ನಾನಾ ವಿಧದ ಉಪದೇಶಗಳಿಂದ ಕೇಳಿ ಮೋಸ ಹೋಗದೆ ಸ್ವಸ್ಥ ಬೋಧನೆ ಗಟ್ಟಿಯಾಗಿಕೊಳ್ಳಿರಿ. ಸತ್ಯ ಬೋಧನೆ, ಆ ಸತ್ಯ ಬೋಧನೆ ಏನ್ ಮಾಡ್ತದೆ? ವಿಧಿಯತ್ವಕ್ಕೆ ನಡೆಸುತ್ತದೆ. ಆ ಬೋಧನೆ ಅನುಸರಿಸಲು ಅವರು ಆತ್ಮ ಪರಿಪಕ್ವರಾಗುತ್ತಾರೆ. ನಾನಾ ಉಪದೇಶದಲ್ಲಿ ಕೇಳುವಂತೆ ಅವರ ಮನಸ್ಸು ಅವರಿಗೆ ಅದು ಕನ್ಫ್ಯೂಸ್ ಬರ್ತದೆ. ಇದು ಈಗ ಇರ್ತದೆ, ಅದು ಇರ್ತದೆಪ್ಪ. ವ್ಯಭಿಚಾರ ಮಾಡಿದ್ರೆ ತೊಂದರೆಪ್ಪ, ಲೋಕದಲ್ಲಿರುವಾಗ ವ್ಯಭಿಚಾರ ಮಾಡಿದ್ರೆ ಅನೇಕ ರೂಪಾಯಿತು ತೊಂದರೆಪ್ಪ. ಸಿಗರೇಟ್ 5 ಸಿಗರೇಟ್ ಇರ್ತದೆ, 1 ಸಿಗರೇಟ್ ಈಗ ಅನೇಕ ದುರ್ಬ ತೊಂದರೆಪ್ಪ. ಬಿಡ್ಬೇಕಾಗ್ತದೆ, ಇದು ಅನೇಕ ದುರ್ಬದ್ರೆ ಬರ್ತದೆ. ನೆನಪಿಟ್ಟುಕೊಂಡಿರ್ತಾರೆ. ಅಂತಹ ಉಪದೇಶಗಳು ಆತ್ಮೀಯ ಪರಿಪಕ್ವತೆಗೆ ಬರುವುದಿಲ್ಲ. ಅಂತ ಉಪದೇಶ ಕಂಗೆಡಬೇಡಿರಿ. ಅದೇ ಬದಲಿಗೆ ಅದೇ ಕೂತಿಕೊಳ್ಳಿ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಸ್ವಸ್ಥ ಬೋಧನೆ, ಸತ್ಯ ಬೋಧನೆ ವಿಧಿಯಂತಕ್ಕೆ ನಡೆಸುತ್ತದೆ. ಪ್ರೀತಿಯಿಂದ ಸತ್ಯ ಬೋಧನೆಗೆ ವಿಧರಾಗುವುದೇ ನೀವು ಆತ್ಮಿಕ ವಿಷಯದಲ್ಲಿ ಪರಿಪಕ್ವತೆಗೆ ಬಂದು ಯೇಸು ಕ್ರಿಸ್ತನ ಐಕ್ಯವನ್ನು ಹೊಂದುತ್ತೀರಿ. ಯೇಸು ಕ್ರಿಸ್ತನಿಗೆ ಒಂದಾಗುತ್ತೀರಿ. ಎಷ್ಟೇ ನೀವು ನನ್ನಲ್ಲಿಯೂ ನಾವು ನಿಮ್ಮಲ್ಲಿಯೂ ಒಂದಾಗಿದ್ರೆ ಮಾತ್ರ ಫಲ ಕೊಡುತ್ತೀರಿ. ಅನೇಕರು ವಿಶ್ವಾಸಿಗಳು ಹಾಕಿದ್ದಾರೆ, ಅದೇ ಫಲ ಅಂತವರಲ್ಲಿ ಫಲ ಇಲ್ಲ. ಯಾಕೆಲ್ಲ? ಯೇಸು ನನ್ನನ್ನು ಬಿಟ್ಟರೆ ಏನು ಮಾಡಲಾರಿರಿ. ನಾನು ವಾಕ್ಯ ಭಯಪಟ್ಟ ಟೈಮ್ ಇಲ್ಲ ಬರೇ ನಾನೇ ನೀರು ಬರೀ ನೀವು ನನ್ನ ಕೊಂಬೆಗಳು. ಯಾವ ಕೊಂಬೆ ನೀವು ನನ್ನಲ್ಲಿಯೂ ನಾನು ನಿಮ್ಮನ್ನಲ್ಲಿ ಬಂದಿದ್ದರೆ ಮಾತ್ರವೇ ನೀವು ಫಲ ಕೊಡುತ್ತೀರಿ. ಫಲ ಕೊಡುವುದು ಯಾರು? ಯಾವ ಸತ್ಯ ಬೋಧನೆ ಕೇಳಿಕೊಂಡು ಆ ಸತ್ಯ ಬೋಧನೆ ಗಟ್ಟಿ ಇಟ್ಟುಕೊಂಡು ಅವರು ನಡೀತಾರೋ ಅವರ ಆತ್ಮೀಯ ಪರಿಪಕ್ವತೆ ಬರ್ತಾರೆ, ಅವರು ಫಲ ಕೊಡ್ತಾರೆ. ದೇವರು ಅವರನ್ನು ಅದರ ಮೈಮಿಕ ಉಪಯೋಗ ಮಾಡ್ತಾನೆ. ಅದು ಯಾರು? ನಾನು ಉಪದೇಶಕ್ಕೆ ಮನಸ್ಸು ಕೊಡ್ತಾರೆ, ಅವರ ಮನಸ್ಸು ಯಾವಾಗಲೂ ಅಲ್ಲೋಲೋಗ್ತದೆ. ಅಲ್ಲೋಲ ಅವ್ರು ಹೇಳ್ತಾರೆ, ಅವರ ಆತ್ಮೀಯದಲ್ಲಿ ಇನ್ನೂ ಮಗುವಾಗುತ್ತಾರೆ, ಆತ್ಮೀಯತೆ ಬೆಳವಣಿಗೆ ಆಗುವುದಿಲ್ಲ. ಅದಕ್ಕೆ ಎಚ್ಚರಿಕೆ ಇರುತ್ತದೆ. ಅದು ಇನ್ನೊಂದು ಕೆಲ ವಾಕ್ಯ ನೋಡುತ್ತಾರೆ. 2ನೇ ತಿಮೋಥಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 2-4 ವಾಕ್ಯ. 2 ತಿಮೋಥಿ chapter 4 verse 2, 3, 4 verses. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳು ಉಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಸತ್ಯ ಬೋಧನೆ ಪಾಪನ ಖಂಡಿಸುತ್ತದೆ, ಗದರಿಸುತ್ತದೆ, ಎಚ್ಚರಿಕೆ ಕೊಡ್ತದೆ. ಇದು ಅನೇಕರು ಮಾಡ್ತಾರೆ. ನಾನಾಗಿ ಉಪದೇಶದಲ್ಲಿ ಇಟ್ಕೊಳ್ಳುತ್ತೆ. ನಾವು ಒಂದೇ ಬೋಧಕರು ಇರಬೇಕು. ಒಬ್ಬ ಮಕ್ಕಳಿಗೆ ಒಂದೇ ತಂದೆ ಇರಬೇಕು, ಒಂದೇ ಹೆಂಡತಿಗೆ ಒಂದೇ ಗಂಡ ಇರಬೇಕು. ಇದು ಅನೇಕರು ಅನೇಕ ಉಪದೇಶಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಸತ್ಯ ಬೋಧನೆ ಪಾಪ ಖಂಡಿಸುತ್ತದೆ, ದುರ್ಬೋಧನೆ ಮಾಡ್ತದೆ.
ಪಾಪಕ್ಕೆ ಮಾಲೀಸ್ ಮಾಡ್ತಾರೆ. ತಂದರಿಲ್ಲ ಇದು ಅನೇಕ ತೀಟಿಗಳು ಅವರೇ ಬೇಕಾದ ಉಪದೇಶ ಇಟ್ಟುಕೊಂಡಿರ್ತಾರೆ. ಹಾಗೆ ಮಾಡುವವರು ಆತ್ಮವಿಶ್ವಾಸದಲ್ಲಿ ಮೋಸ ಹೋಗ್ತಾರೆ. ಅವರು ಆತ್ಮವಿಶ್ವಾಸದಲ್ಲಿ ಪರಿಪಕ್ವತೆ ಬರುತ್ತಿಲ್ಲ. ಅವರು ಕೂಸುಗಳಾದ್ರೆ ಅವರ ಮನಸ್ಸು ಯಾವಾಗಲೂ ಗೊಂದಲಮಯವಿರುತ್ತದೆ. ಅವರ ಮನಸ್ಸು ಪವಿತ್ರ ಅದಿನಲ್ಲಿ ಇರುವುದಿಲ್ಲ ಅಂತ ತಪ್ಪಿಸ್ಕೊಳ್ಳುತ್ತಾನೆ. ದೇವರ ಆತ್ಮನಿಗೆ ಉಪಯೋಗ ಮಾಡಬೇಕಾ? ಕ್ರಿಸ್ತನಲ್ಲಿ ನೀವು ಆಯ್ಕೆವಾಗಬೇಕು. ಹಾಗಾದರೆ ಸತ್ಯ ಬೋಧನೆ ಗಟ್ಟಿಗಳು ಒಂದೇ ಬೋಧಕರನ್ನು ಹಿಡಿದುಕೊಂಡು ಆ ಬೋಧಕ ನಡೆಯುತ್ತಾರೆ. ಅಂಡರ್ಬಿಟ್ಟು ಆತ್ಮೀಯ ಪರಿಪಕ್ವರಾಗ್ತೀರಿ. ಅದನ್ನ ಎಕ್ಸಾಂಪಲ್ ಅವಲಂಬಿಸಿ 4 ಪುಸ್ತಕ 6ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ. 4 6 ಅದರಲ್ಲಿ 20ರಿಂದ 23ನೇ ವಾಕ್ಯ. ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವನ ಮಾರ್ಗ. ತಂದೆಯ ಆಜ್ಞೆ ನಮಗೆ ಶೈಲಿಕವಾಗಿ ಒಂದೇ ತಂದೆ ಇರಬೇಕು. ಸಭೆಗೆ ಆತ್ಮಿಕವಾಗಿ ಒಂದೇ ಬೋಧಕನು, ಒಂದೇ ಆತ್ಮ ತಂದೆ ಬೇಕು. ಆ ತಂದೆಯ ಆಜ್ಞೆ ಕೈಕೊಂಡು ತಾವು ಬೋಧನೆ ಬಿಡಬೇಡ. ಆ ಬೋಧನೆ ನೀವು ಹಿಡಿದುಕೊಂಡು ಆ ಬೋಧನೆ ಹಿಡಿದು ನಡೀತೀರೋ ಆತ್ಮದ ಪರಿಪಕ್ವತೆಗೆ ಬರುತ್ತೀರಿ. ಆಮೇಲೆ ಅನೇಕರು ಮಾಡ್ತಾರೆ, ಅವರಿಗೆ ಒಂದು ತಂದೆ ಇಲ್ಲ, ಅನೇಕ ತಂದೆ ಮಾಡ್ತಾರೆ. ಒಂದು ಗಂಡ ಅನೇಕ ಗಂಡ ಈ ರೀತಿ ಮಾಡಿದವರಂತೆ ಆತ್ಮ ಜೊತೆ ಅವರು ಕೂಸಲಾಗಿದೆ. ಆದ್ಕೊಂಡು ಅವರು ದುಡ್ಡ ವಂಚನೆಗೂ ನಾನದಕ್ಕೂ ಇನ್ನೂ ಆತ್ಮೀಯರು ಅನೇಕ ಕೆಲಸ ಮಾಡ್ಲಿಕ್ಕಿತ್ತು. ಅವ್ರು ಇನ್ನೂ ದೇವರ ಸೇವೆ ಮಾಡ್ಲಿಕ್ಕೆ ಆಗದೆ ಅವ್ರ ಮನಸ್ಸಿನಲ್ಲಿ ಇಂಬ್ಯಾಲೆನ್ಸ್ ಇದ್ದು ಅವರು ಇಂಬ್ಯಾಲೆನ್ಸ್ ಆಗಿದ್ದಾರೆ. ಅಂತವರು ಬೇರೆ ಎತ್ತಿರ್ತಾರೆ. ಅವರು ವಿದ್ಯೆಹೀನರು, ಅವರು ವಿದ್ಯಾಭ್ಯಾಸ ಇಲ್ಲದವರು, ಸಪರೇಟ್ ಅನೇಕ ದಾವಿದಾರ ವಾಕ್ಯ ತಾವೇ ಒಂದು ಅರ್ಥ ಮಾಡಿಕೊಂಡು ಬೋಧನೆ ಮಾಡ್ತಾರೆ. ಈ ರೀತಿ ಅನೇಕ ಉಪರಿ ಬಂದಿವೆ. ಎಚ್ಚರಿಕೆ ವಹಿಸಬೇಕು. ತಪ್ಪಿಸ್ಕೊಂಡು ಹೇಳ್ತಾನೆ, ಸತ್ಯ ಬೋಧನೆ ಪಾಪನ ಖಂಡಿಸುತ್ತದೆ, ಗದರುತ್ತದೆ. ಈ ಬೋಧನೆಗೆ ನಡೆಯುವುದು ಏನಂದ್ರೆ ಆತ್ಮೀಯರೇ ಪರಿಪಕ್ವ ಕ್ರಿಸ್ತ ಮುಂದಾಗುತ್ತಾರೆ. ಅವರು ಕ್ರಿಸ್ತನೊಟ್ಟಿಗೆ ಫಲ ಮಾಡುತ್ತಾರೆ. ಯೋನ ಬರೆದ ಸುವಾರ್ತೆ ಬರೆದರೆ 15 8ನೇ ವಾಕ್ಯ. ಯಾರು ಫಲ ಕೊಡ್ತಾರೆ? ಯಾರು ಸತ್ಯ ಬೋಧನೆಯನ್ನು ಗಟ್ಟಿ ಹಿಡಿದುಕೊಂಡು ನಡೆದಾರೋ ಅವರು ತುಂಬಾ ಆತ್ಮಿಕವಾದ ಫಲಗಳನ್ನು ಅರ್ಥಾಗುತ್ತಾರೆ. ಫಲ ಸೇವೆಯಲ್ಲಿ ಫಲ ಬರ್ತದೆ, 9 ಫಲಗಳು ಬರ್ತದೆ. ಇವರು ದೇವರಿಗೆ ಮಹಿಮೆ ತರ್ತಾರೆ, ಎಷ್ಟು ಸಿದ್ಧವಾಗುತ್ತಾರೆ. ಅದೇ ಅನೇಕ ಬೋಧ ಇಟ್ಟುಕೊಂಡು ಬರ್ತಾರೆ. ಅವ್ರ ಫಲವನ್ನು ಕೊಡದೆ ಅವರು ಕೂಸಲಂತೆ ಅವರ ಮನಸ್ಸು ಗೊಂದಲಮಯವಾಗ್ತದೆ. ಪರಿಪಕ್ವ ಬರ್ತಾರೆ, ಮೋಸ ಹೋಗಬೇಡಿ. ಈಗ 6ನೇ ಪಾಯಿಂಟ್ ನೋಡಿ, ಊರುಲಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬಾರದು. ಊರುಲಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬಾರದು. ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. Ephesians 5:6 and 7 verse. ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರೋರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಊರುಳಿಲ್ಲದ ಮಾತುಗಳು ಅಂದರೆ ಅನೇಕರು ಬರೀ ನಂಬಿಕೆ ಸಾಕು, ವಿಧೇಯತೆ ಕಲಿಸಿಕೊಡುವುದಿಲ್ಲ. ಬರೀ ನಂಬಿಕೆ ಎಂಬ ಪದ ಬಹುವಚನ, ಇಂಗ್ಲಿಷ್ ಪ್ಲೂರಲ್. ನಂಬಿಕೆ ಎಂಬ ಅಪೋಸ್ತಲ ಪೌಲನು ಹೇಳ್ತಾರೆ ರೋಮಾಪುರದಲ್ಲಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಹೇಳ್ತಾನೆ, ನಂಬಿಕೆ ಎಂಬ ವಿಧೇಯತ್ವ ಉಂಟಾದಕ್ಕೂ ಸಹ ಅಪೋಸ್ತಲ ಉದ್ದೇಶಿಸಿದ ಅಪೋಸ್ತಲ ಬರ್ತಾರೆ. ನಂಬಿಕೆ ಎಂಬ ವಿಧೇಯತೆ, ನಂಬಿಕೆಗೆ ಬಹುವಚನ ವಿಧೇಯತೆ. ರೋಮಾಪುರ 16 ಎಂಟು ಮಾಡುವಾಗ ಸಹ ಅಪೋಸ್ತಲನು ನಂಬಿಕೆಗೆ ವಿಧೇಯತೆ ಹೇಳ್ತಾನೆ. ಅನೇಕ ವಿಧೇಯತೆ ತೆಗೆದ ಬರೀ ನಂಬಿಕೆ ಹೇಳ್ತಾರೆ. ರೋಮಪುರದಲ್ಲಿ ಕೂಡ ಬರೀ ನಂಬಿಕೆ ವಿಧೇಯತೆ. ನೆನಪಿಟ್ಟುಕೊಳ್ಳಿರಿ, ಇಂಥ ಊರಿನಿಂದ ಮಾತುಗಳನ್ನಾಡಿ ಮೋಸ ಹೋಗಬೇಡ್ರಿ. ಯಾರು ಕೋಪ ಬರ್ತದೆ? ಯಾರು ಅವಿಧೇಯರಾಗುತ್ತಾರೋ ಅವರ ಮೇಲೆ ದೇವರು ಸುಮ್ಮನೆ ಕೋಪ ಮಾಡ್ತಾನೆ. ದೇವರು ಒಳ್ಳೆ ತಂದೆ ಆಗಿರ್ಬೋದು. ಈಗ ನಮ್ಮ ಮಕ್ಕಳು ಕೋಪ ಮಾಡಿದ ಕೆಟ್ಟ ಪಾಪ ಮಾಡಿದ ಮಕ್ಕಳು ಹುಚ್ಚಿದ್ರು, ನನ್ನ ತಂದೆಗೆ ಸ್ಕೂಲ್ಗೆ ಕೇಳ್ತಾರೆ. ಈಗ ನನ್ನ ನಾವು ಮಕ್ಕಳು ಶಿಕ್ಷೆ ಕೊಡೋದು ಕಾರಣ ಇದ್ದರೆ ಮಕ್ಕಳು ಸುಮ್ಮನೆ ಇರ್ತಾರೆ, ಒಪ್ಪಿಕೊಳ್ತಾರೆ. ನನ್ನ ತಂದೆ ನನಗೆ ಮತ್ತು ತಂದೆ ಪ್ರೀತಿ ಮಾಡಿದ್ದಾರೆ. ಒಂದು ಕಾರಣ ಸಿಕ್ಕ ನಮ್ಮ ಮಕ್ಕಳೇ ತಂದೆಗೆ ಬುದ್ಧಿ ಕಲಿಸ್ತಾರೆ. ಈಗ ಹಾಗಾದ್ರೆ ನಮ್ಮ ತಂದೆ ಆಗಿ ಮಾಡ್ತಾನ ಪರವ ತಂದೆ ಇಲ್ಲ.
ಅದಕ್ಕೆ ಯಾರ ಮೇಲೆ ಕೋಪ ಮಾಡ್ತಾರೆ? ಯಾರು ಅವಿದ್ಯರಾಗುತ್ತಾರೋ ಅವರ ಮೇಲೆ ಮಾತ್ರ ಕೋಪ ಬರ್ತದೆ. ವಿದ್ಯರಾದವರ ಮೇಲೆ ಎಂದಿಗೂ ಕೋಪ ಬರದೆ, ವಿದ್ಯರಾದವರ ಮೇಲೆ ಆಶೀರ್ವಾದ, ದಯೆ, ಕೃಪೆ ಅವರನ್ನು ಹಿಂಬಲಿಸಿಕೊಂಡೇ ಬರುತ್ತದೆ. ಅವ್ರಿಗೆ ಏನು ಬೇಕು? ಅದ ಕೃಪೆ ಬೇಕಾ? ದಯೆ ಬೇಕಾ? ವಿದ್ಯರಾಗಿರಿ. ಅವಿದ್ಯರಾಗಬೇಡಿ. ಅವಿದ್ಯರೊಟ್ಟಿಗೆ ಪಾಲುಗಳಾಗಬೇಡಿ. ಅವಿದ್ಯರಾಗುವುದಕ್ಕೆ ಪ್ರೇರಣೆ ಮಾಡುವೊಟ್ಟಿಗೆ ಇಜ್ಜೋರಾಗಬೇಡಿ ಎಂದು ಅಪೊಸ್ತಲನು ಹೇಳ್ತಾನೆ. ಇಂಥ ಮಾತುಗಳನ್ನು ಕೇಳಿಬಿಟ್ಟು ಮೋಸ ಹೋಗಬೇಡಿ. ಅಂತ ನಿಮಿತ್ತ ದೇವರ ಕೋಪವು ಅವಿದ್ಯರ ಮೇಲೆ ಬರ್ತದೆ. ನೆನಪಿಟ್ಟುಬಿಡಿ, ಮೋಸ ಹೋಗಬೇಡಿ. ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಇಲ್ಲಿ ಕ್ಲೋಸ್ ಮಾಡ್ತೇನೆ. ರೂಪಾಂತರ ಆದ ನಂತರವೇ ಅಧರ್ಮ ಸ್ವರೂಪನು ಬಯಲಿಗೆ ಬರುತ್ತಾನೆ. ಆ ನಂತರ ಕ್ರಿಸ್ತನ ಎರಡನೇ ಬರೋಣವಾಗುತ್ತದೆ. ರೂಪಾಂತರವು ಆದ ನಂತರವೇ ಅಧರ್ಮ ಸ್ವರೂಪನು ಬಯಲಿಗೆ ಬರುತ್ತಾನೆ. ಅದರ ನಂತರವೇ ಯೇಸು ಕ್ರಿಸ್ತನ ಎರಡನೇ ಬರೋಣವಾಗುತ್ತದೆ. ಪುನಃ ಹೇಳ್ಬೇಕಾ? ರೂಪಾಂತರವು ಆದ ನಂತರವೇ ಅಧರ್ಮ ಸ್ವರೂಪನು ಬಯಲಿಗೆ ಬರುತ್ತಾನೆ. ಆದ ನಂತರವೇ ಯೇಸು ಕ್ರಿಸ್ತನ ಎರಡನೇ ಬರೋಣ ಆಗುತ್ತದೆ. ಇದು ಅನೇಕ ತಪ್ಪು ಮೋಸ ಹೋಗಿದ್ದಾರೆ. ವಾಕ್ಯ ನೋಡಿದ್ರೆ 2ನೇ ಥೆಸಲೋನಿಕದವರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 12 ವಾಕ್ಯಗಳು. 2 Thessalonians 2:1-12. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರು, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ನಾವು ಸೋಟದಲ್ಲಿ ಅಪೊಸ್ತಲರು ರೂಪಾಂತರ ಬಗ್ಗೆ ಹೇಳ್ತಾನೆ. ಅಲ್ಲಿ ಏನಂದ್ರೆ ಆತನ ಬಳಿ ಕೂಡಿಕೊಳ್ಳುವುದು ಅಂದರೆ ರಾಜ್ಯ ಬರೀತಾನೆ. ಆತನ ಪ್ರತ್ಯಕ್ಷ ಎರಡನೇ ಬರೋಣ ಆಗ್ತದೆ. ಈ ಸಭೆಯಲ್ಲಿ ಅನೇಕ ಕನ್ಫ್ಯೂಸ್, ಅನೇಕರು ಏನ್ ಮಾಡ್ತಾರೆ, ರೂಪಾಂತರ ಆಗುವ ಮೊದಲೇ ಅವರು ರೂಪಾಂತರ ಮೊದಲು ಅಂತ ನಂಬುದಿಲ್ಲ. ರೂಪಾಂತರ ಮೊದಲು ಆಗಲೇಬೇಕು. ಆಂಟಿ ಕ್ರೈಸ್ಟ್ ಅಥವಾ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಬರಬೇಕಾದರೆ ಅದ ನಂತರವೇ ಎರಡನೇ ಬರೋದಾಗ್ತದೆ. ರೂಪಾಂತರ ಆಗದೆ ಎರಡನೇ ಬರೋದು. ಅನೇಕರು ಕನ್ಫ್ಯೂಷನ್ ಆಗಿದ್ದಾರೆ. ಇದನ್ನು ಸರಿ ಅರ್ಥ ಮಾಡಿಕೊಳ್ಳಬೇಕು. ಅಂತ ಓದಿದ್ರೆ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಆ ದಿನ ಅಂದರೆ ಎರಡನೇ ಬರೋಣ ಬೇಕಾದ್ರೆ, ಎರಡನೇ ಬರೋಣ ಬರಬೇಕಾದ್ರೆ ಅಧರ್ಮ ಸ್ವರೂಪ ಬಯಲಿಗೆ ಬರಬೇಕು. ಅದರ ಬಯಲಿಗೆ ಬರಬೇಕಾದ್ರೆ ಸಭೆಯು ಎತ್ತುವೆ ಬರಬೇಕು ಎಂಬುದೇ ಅರ್ಥವಿತ್ತು. ಅನೇಕರು ಕನ್ಫ್ಯೂಸ್ ಅಲ್ಲಿ ಹೋಗಿ ಅನೇಕ ಕನ್ಫ್ಯೂಸ್ ಆಗಕ್ಕೆ ನೆನ್ಪಿಟ್ಟು ನೀವು ಮೋಸ ಹೋಗಬೇಕು. ಅನೇಕರು ಇಂಥ ಅದಕ್ಕೆ ಮೋಸ ಹೋಗಬೇಕಿದ್ರೆ ಅನೇಕ ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅದು ಬಯಲಿಗೆ ಅಡ್ಡಿ ಮಾಡೋದು ಕ್ರಿಸ್ತನ ಸಭೆ. ಅದಕ್ಕೆ 2-3 ಸಭೆಗೆ ಸೇರಿ ಮಾಡುವ ಪ್ರಾರ್ಥನೆ, ಆರಾಧನೆ, ಉಪವಾಸದಲ್ಲಿ ಅಂಧಕಾರದ ದುಷ್ಟ ಶಕ್ತಿಗಳು ಕದಲುತ್ತವೆ. ಅಂಟು ಕ್ರೈಸ್ಟ್ ಅದರ ಬಳಿಕ ಸಭೆ ಅಡ್ಡಿ ಮಾಡುತ್ತದೆ. ಆಗ ಸಭೆ ಮೊದಲು ಎತ್ತಲು ಪಡಲೇಬೇಕು. ರಾಕ್ಷಸ ಮೊದಲು ಆಗಲೇಬೇಕು. ಅಂದು ಕೃಷ್ಣ ಬರಬೇಕು. 7 ವರ್ಷದ ಕೋಪ, ಇದು ಕೋಪ ದಿವಸ, ಇದು ಕೃಪೆಯ ಯುಗವಾಗಿದೆ. ಅನೇಕರು ಇದು ಕೃಪೆಯಾಗಿದೆ. ಅದೇ ದೇವರ ಕೃಪೆ ದೇವರ ಮಾತನಾಡ್ತಾ ಇದ್ದಾನೆ. ಆಮೇಲೆ ದೇವರ ಎಚ್ಚರಿಕೆ ಕೊಡ್ತಾನೆ. ಇದು ಕೃಪೆ, ಇದು ಕೃಪೆ ಯಾವ ತನಕ ಸಭೆ ಎತ್ತಲ ಪಡುತ್ತಾರೆ. ಎತ್ತಲ ಪಟ್ಟ ನಂತರ ಕೋಪ ದಿವಸ 7 ವರ್ಷ ಅದರ ಬೇಲಿಗೆ ಬರ್ತದೆ. ಆ ನಂತರ ಎರಡನೇ ಬರೋಣ ಬರ್ತದೆ. ಮುಂದೆ ಓದಿದ್ರೆ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಗುಪ್ತವಾಗಿ ಕಾರ್ಯ ಈಗ ನಾವು ನೋಡುವಾಗ ಇದೆಲ್ಲ ಪ್ಲಾನ್ ಆಗ್ತಾ ಉಂಟು. ಇದೆಲ್ಲ ನೋಡುವಾಗ ನಮಗೆ ಯೇಸು ಕ್ರಿಸ್ತ ರೂಪಾಂತರ ಹತ್ತಿರ ಉಂಟು. ನೆನ್ಪಿಟ್ಟು ಇದೆಲ್ಲ ಆಗುವಾಗ ನಾವು ಮನಸ್ಸಲ್ಲಿ ಯೇಸು ಕ್ರಿಸ್ತ ರೂಪಾಂತರ ಅದು ಆಗಲೇಬೇಕು. ಅದಕ್ಕೆ ನೋಡಿ, ಆದ ಇಮಿಡಿಯೇಟ್ ಅವ್ನು ಬಂದಾಯಿತು. ದಿನ ಊಟ ಈಗ 12 ಗಂಟೆ ರೂಪಾಯಿ 12 ಗಂಟೆ 1 ನಿಮಿಷನೇ ಆ ಸಿಟಿ ಬಂದರೆ, ಒಂದೇ ನಿಮಿಷದವರೆಗೆ
ತುಂಬಾ ದಿವಸ ಹೋಗುದಿಲ್ಲ, ಅದಕ್ಕೆಲ್ಲ ಪ್ಲಾನ್ ಆಗ್ತಾ ಉಂಟು ಪ್ರಿಯರೇ. ಅದು ಬರಬೇಕಾದ್ರೆ ಸಭೆಯು ಅದನ್ನು ಪಡಬೇಕು ಪ್ರಿಯರೇ. ಅನಂತರ ಆದರೆ ಇದುವರೆಗೆ ಅಡ್ಡಿ ಮಾಡುವುದನ್ನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ನೆನಪಿಡ್ಲಿ, ಸಭೆ ಮಾತ್ರ ಪಡೆದ ಪವಿತ್ರಾತ್ಮ ಪಡುವುದಿಲ್ಲ. ಅನೇಕ ಕನ್ಫ್ಯೂಷನ್. ಪವಿತ್ರಾತ್ಮನು ಕಡೆ ತನಕ ಇರ್ತಾನೆ. ಆದ ನಂತರವೂ ಇಸ್ರೇಲ್ ಜನರು ಸುವಾರ್ತಿಕರು ಸುವಾರ್ತೆ ಸಾರುತ್ತಾರೆ, ಅನೇಕ ಸುವಾರ್ತೆ ಸಾರು ಪಡ್ತದೆ, ಅನೇಕರು ರಕ್ತ ಸಾಕ್ಷಿಗೆ ಅನೇಕ ಬರ್ತಾರೆ. ಅದೇ ಪವಿತ್ರಾತ್ಮ ಸಭೆ ಮಾತ್ರ ಎತ್ತಲ್ಪಡುತ್ತದೆ. ನೆನಪಿಟ್ಟುಕೊಳ್ಳಿ, ಪವಿತ್ರಾತ್ಮ ಕೊಡುವುದಿಲ್ಲ. ಅನಂತರ ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬಹುದು. ಅವನಿಂದ ಸಭೆ ತಲುಪಿದ ಕೂಡಲೇ ಅಧರ್ಮ ಸ್ವರೂಪನು ಬಯಲಿಗೆ ಕಾಣಬರುತ್ತಾನೆ. ಅಂತೂ ಸೀಟಿನಲ್ಲಿ ಕೂತ್ಕೊಳ್ಳುತ್ತಾನೆ. ಅದು ಅರ್ಥವಾಗಿದೆ. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಯಾವ ಕೊಲ್ತಾನೆ? ಎರಡನೇ ಬರೋಣಕ್ಕೆ ಯೇಸು ಕ್ರಿಸ್ತನನ್ನು ಕೊಂದು ಹೋಗ್ತಾನೆ. ಯೇಸು ಕ್ರಿಸ್ತನು ಮಧ್ಯ ನಾವೆಲ್ಲರೂ ಆತನಿಗೆ ಬರುವಾಗ ಆತನನ್ನು ಕೊಲ್ಲುತ್ತಾನೆ ಅಂತ ಅರ್ಥವಾಗಿದೆ. ಅನಂತರವಾಗಿ ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕ ಅನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿ ಇರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಹಾಗಾದ್ರೆ ಈ ಅಧರ್ಮ ಸ್ವರೂಪವನ್ನು ಬರುವುದ ಮೊದಲು ಸಭೆ ಪಡುತ್ತದೆ. ಅದಕ್ಕೆ ಸಭೆ ಬರಬೇಕಾದ್ರೆ ಯಾವತ್ತೂ ಮೋಸ ಹೋಗಬೇಡಿ. 7 ಸಂಘಗಳಿದ್ದಾರೆ, 7 ಸಂಘ ನಡುವೆ ಸಭೆಯು ಎತ್ತಲ್ಪಡುತ್ತದೆ. ಅದೇ ದೇವರ ಆತ್ಮನೆ ಮೋಸ ಹೋಗಬೇಡ್ರಿ. ದೇವರ ಆತ್ಮನು ಸಭೆಯನ್ನು ಎಚ್ಚರಿಸ್ತಾನೆ. ಯಾರು ಮೋಸ ಹೋಗುದಿಲ್ಲೋ 100% ಅಂತ ಕ್ರಿಸ್ತ ಬರ ಮೊದಲು, ಆ ಒಂದು ದೇವರ ಕೋಪ ಬರ ಮೊದಲು ಅವ್ರು ಎತ್ತಲ್ಪಡುತ್ತದೆ. ಆ ನಂತರ ಅಧರ್ಮ ಸ್ವರೂಪದ್ದು ತುಂಬಾ ಕಠಿಣ ಕಾಲ, ತುಂಬಾ ಕೋಪ ಕಾಲ, ಇದಕ್ಕೆ ಆಗಂತ ಕಾಲಗಳು ಬರ್ತವೆ. ಅದು 7 ವರ್ಷ ಉಂಟು. ಆದ ನಂತರ ಎಣ್ಣೆ ಪಡ್ತಾರೆ. ಮೋಸ ಹೋಗಬೇಡ್ರಿ. ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡುತ್ತೇವೆ.